So, excellent morning for everyone. Get excellent morning. Yes. So, in this class, you people are going to know about life cycle with WH. Did you know what is WH? Question tags. In English, WH questions ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾತಾಡಕ್ಕೆ ಆಗಲ್ಲ. So, in this class, you people are going to know about the life cycle. What is it? Life cycle of WH questions. What is it? If I ask a question, what do you people have to do? ನಾನು ಪ್ರಶ್ನೆ ಮಾಡಿದ್ರೆ ನೀವೇನ್ ಮಾಡ್ಬೇಕು ನನಗೆ? ಆನ್ಸರ್. ಓಕೆ, ನಾನು ಆಕ್ಟ್ ಮಾಡಿದ್ರೆ ನೀವೇನ್ ಮಾಡ್ಬೇಕು? ರಿಯಾಕ್ಟ್. ಏನ್ ಮಾಡ್ಬೇಕು? ರಿಯಾಕ್ಟ್. ಸಮ್ ಟೈಮ್ಸ್ ಮಾಡಕ್ಕಾಗಲ್ಲ. ಕೆಲವೊಂದು ಕೆಲಸಗಳನ್ನ ಮನಸ್ಸು ಹೇಳ್ತಾ ಇರತ್ತೆ, ಟುಡೇ ಐ ಕಂಪ್ಲೀಟ್, ಟುಡೇ ಐ ಶುಡ್ ಡು, ಟುಡೇ ಐ ಡು ಇಟ್ ಎವ್ರಿಥಿಂಗ್. ಬೆಳಗ್ಗೆ ಬೇಗ ಎದ್ಬಿಡ್ಬೇಕು, ಮ್ಯಾಮ್ ಫೋಟೋ ಹಾಕ್ಬಿಡ್ಬೇಕು. ಇಟ್ ಇಸ್ ಅವರ್ ಥಾಟ್. ದಿಸ್ ಇಸ್ ಅವರ್ ಥಾಟ್. ಮಲಗಕ್ಕೆ ಮುಂಚೆ ಮಂಜು ಮ್ಯಾಮ್ ನೆನ್ನೆ ನನ್ನ 9:03 ಗೆ ಕ್ಲಾಸ್ ಸೇರಿಸಿಲ್ಲ, ಸೊ ಐ ಶುಡ್ ಗೋ ಅರ್ಲಿಯರ್ ಟುಡೇ. ದಟ್ ಇಸ್ ಅ ಥಾಟ್. ದಟ್ ಇಸ್ ಅ ಥಾಟ್. ವಾಟ್ ಅಫೆಕ್ಟ್ಸ್ ಟು ನಾಟ್ ಡು. ಏನು ನಿಮಗೆ ತೊಂದರೆ ಮಾಡುತ್ತೆ ಅಥವಾ ಅಡ್ಡ ಬರುತ್ತೆ, ನೀವು ಅನ್ಕೊಂಡಿದ್ದನ್ನ ಮಾಡಕ್ಕಾಗಲ್ಲ. ಯಾವ್ದಾವ್ದು ಅಡ್ಡ ಬರೋದು? ಟೀಚರ್ಸ್. ಖಂಡಿತವಾಗ್ಲು ನೀವು ಹೇಳಿದೇನೋ, ಫ್ಯಾಮಿಲಿ, ಟೀಚರ್, ಕಳಿಸಲ್ಲ, ನೈಬರ್ಸ್ ಅಂಡ್ ಅದರ್ಸ್ ರೈಟ್. ಇವರೆಲ್ಲಾನು ಕೂಡ ನಾವು ಅನ್ಕೊಂಡಿದ್ದನ್ನ ಮಾಡೋದಕ್ಕೆ ಅಡ್ಡ ಪಡಿಸ್ತಾರೆ. ಇವ್ರಿಷ್ಟೇನಾ? ವಿ ಕಾಲ್ ಇಟ್ ದೀಸ್ 5 ಪೀಪಲ್ ಆರ್ ದ ಲೆಗ್ ಡ್ರ್ಯಾಗರ್ಸ್ ಅಂತ ಹೇಳಿದೆ. ಕಾಲೆಳೆಯೋರು. ಡೌನ್ ಲಿಫ್ಟರ್ಸ್, ನಾಟ್ uplifters, they are the down draggers, right? ಹಾಗಾದ್ರೆ ನಿಮ್ದೇನು ತಪ್ಪಿಲ್ವೇ ಇಲ್ವಾ ಇದರಲ್ಲಿ? ಬೆಳಗ್ಗೆ ಎದ್ದು ಮಂಜು ಮ್ಯಾಮ್ ಹೇಳಿದ್ರು ಒಂದು ಫೋಟೋ ಹಾಕ್ಲಿಕ್ಕೆ, ಇದರಲ್ಲಿ ನಿಮ್ ತಪ್ಪೇನು ಇಲ್ವಾ? ಇವತ್ ಬೆಳಗ್ಗೆ ಫೋಟೋ ಹಾಕ್ತಿದ್ದವರು ಯಾಕೆ ಹಾಕಕ್ಕಾಗಿಲ್ಲ ಅಂತ ಒಂದು ರೀಸನ್ ಕೊಡ್ಬೋದಾ? ಪ್ರವೀಣ್, ನೀನ್ ಯಾಕೆ ಫೋಟೋ ಹಾಕಿಲ್ಲ? ಸರಿ, ಎಷ್ಟೊತ್ತಿಗೆ ಎದ್ರೆ? 8. Give me a big round of applause. ಇದು ನೆಗೆಟಿವ್ ಅಪ್ರೋಚ್ ಆ ಪಾಸಿಟಿವ್ ಅಪ್ರೋಚ್ ಆ ನಿಮಗೆ? ಇಲ್ಲ, ನಾನು ಹೇಳ್ತಾ ಇದ್ದೀನಿ ಪಾಸಿಟಿವ್ ಅಪ್ರೋಚ್ ಅಂತ. ಇವತ್ತು ಅವ್ರು ನಿನ್ 8 ಗೆ ಎದ್ದಿರೋದಕ್ಕೆ ಕ್ಲಾಪ್ ಮಾಡಿದ್ದಾರೆ. ಯಾಕೆ ಅಂದ್ರೆ ನೀನ್ ರಜದಲ್ಲಿ 9 ಗಂಟೆಗೆ ಎದ್ದೇಳ್ತಾ ಇದ್ದೆ, ಇವಾಗ ಅಟ್ಲೀಸ್ಟ್ 8 ಗಂಟೆಗೆ ಎದ್ದಿದ್ಯಾ, ಅದಕ್ಕೆ. ಕರೆಕ್ಟಾ? ನೀನ್ ನಿಜ ತಾನೆ? ರಜದಲ್ಲಿ 12 ಗಂಟೆಗೆ ಎದ್ದಿದ್ಯಾ ತಾನೆ? 10 ಗಂಟೆಗೆ ಎದ್ದಿದ್ಯಾ ತಾನೆ? 11 ಗಂಟೆಗೆ ಎದ್ದಿದ್ಯಾ ತಾನೆ? 2 ಗಂಟೆ ಎದ್ದಿದ್ಯಾ ತಾನೆ? ಸೊ ಇದು ಬೇಗ ತಾನೆ ಎದ್ದಿರೋದು, ಅದಕ್ಕೆ ಕ್ಲಾಪ್ ಮಾಡಿ. ನಾಳೆ ಇನ್ನೊಂದು ಸ್ವಲ್ಪ ಬೇಗ ಎದ್ದೋಡು, ಇನ್ನೂ ಜೋರ ಕ್ಲಾಪ್ ಮಾಡಿ. ಓಕೆ ಓಕೆ. ಸೊ ಇಲ್ಲಿ ತಪ್ಪು ಒಂದು ಫೋಟೋ ಹಾಕ್ದಿರ ಇರೋದಕ್ಕೆ ಅವ್ನು ಲೇಟ್ ಆಗಿ ಎದ್ದಿದ ಕಾರಣ, ಅವನ್ ಕಾರಣ. ಯಾರ ಕಾರಣ? ಫ್ಯಾಮಿಲಿನ, ಫ್ರೆಂಡ್ಸಾ, ಟೀಚರ್ಸಾ, ನೈಬರ್ಸಾ, ಸೊಸೈಟಿನ? ಮತ್ತೆ ಯಾರ ಕಾರಣ? ಇಷ್ಟು ದಿನ ನೀವು ಹೇಳ್ತಾ ಇದ್ರಿ ನಿಮ್ ಕಾಲೆಳೆಯೋರು ಯಾರು ಅಂದ್ರೆ 5 ಜನನ ತಗೋ ಬರ್ತಾ ಇದ್ರಿ. ಈ 5 ಜನನ್ನ ಎಳಸ್ಕೊಳ್ಳೋದು ಯಾರು? ನಾನು. ಈ 5 ಜನದ ಹತ್ರ ಕಾಲ್ ನಾನು ಕೊಟ್ರೇನೆ ಅವ್ರು ಎಳೆಯೋದು, ಇಲ್ಲ ಅಂದ್ರೆ ಎಳೆಯಲ್ಲ. ಸೊ ಹೂ ಇಸ್ ದ ರೀಸನ್ ಫಾರ್ ಲೆಗ್ ಡ್ರ್ಯಾಗರ್ಸ್, ಡೌನ್ ಡ್ರ್ಯಾಗರ್ಸ್? ಯಾರ ಕಾರಣ? ನಾನು. ಎದೆ ತಟ್ಕೊಂಡು ಹೇಳಿ, ನಾನು. ಇವತ್ತು ನಾನು ಬೇಗ ಎದ್ದಿಲ್ಲ, ನಾನು ಫೋನ್ ನಮ್ ದೊಡ್ಡಮ್ಮನ ಕೇಳಿಲ್ಲ, ನಾನು ಫೋಟೋ ಕಳಿಸಿಲ್ಲ. ದಟ್ ಈಸ್ ತಪ್ಪೇ. ಅದು ದೊಡ್ಡಮ್ಮ ಫೋನ್ ಕೊಡದೇ ಇರೋದ, ಬೇಗ ಕೇಳದಿರೋದ? ಸಿಕ್ಕಿಲ್ಲ. ಓಕೆ ಫೈನ್, ದಟ್ ಇಸ್ ದ ರೀಸನ್ ಯು ಹ್ಯಾವ್ ವೇಕ್ ಅಪ್. ನಿನಗೆ ಗೊತ್ತಾ ನಾನು ಬೇಗ ಎದ್ದಿದ್ದೀನಿ ಇವತ್ತು, ನಾನು ಕಂಪ್ಲೀಟ್ ಮಾಡಿದ್ದೀನಿ, ದೆನ್ ಪುಟ್ ಎ ಕ್ಲಾಪ್ ಫಾರ್ ಹರ್. ಸೊ ನನಗೆ ಅವಳು ಫೋಟೋ ಕಳಿಸಿ ಅವಳ ಅಪ್ರಿಶಿಯೇಷನ್ ತಗೋಬೇಕು ಅನ್ನೋದೇ ಇಲ್ಲಿ ಫ್ಯಾಕ್ಟರ್ ಅಲ್ಲ. ಅವಳು ಎತ್ತವಳು ಓದ್ಕೊಂಡ್ಲಲ್ಲ, ಅದು ನನಗೆ ಬೇಕಾಗಿತ್ತು.
ಅವಳು ಎದ್ದು ಏನೋ ಮಾಡ್ಕೋಬೇಕು. ಇವತ್ತು 4:49ಗೆ ಒಂದು ಮಗು ಫೋಟೋ ಕಳಿಸಿದ್ದು ಫಸ್ಟ್. ಸೊ ಅದಾದ್ಮೇಲೆ ಇನ್ನೊಬ್ರು ಕಳಿಸಿದ್ರು. ಸೊ ಅವ್ರು ಕಳಿಸೋವರೆಗೂ ನಾನು ಸುಮ್ಮನಿದ್ದೆ. ಅವ್ರು ಕಳಿಸಿದ್ಮೇಲೆ ಇಬ್ಬರದು ಫೋಟೋ ಗ್ರೂಪಲ್ಲಿ ಶೇರ್ ಮಾಡಿದೆ. ಏನ್ ಅನ್ನಿಸ್ತು ಮನ್ಸಿಗೆ? ಇಬ್ರು ಫಸ್ಟ್ ಕಳಿಸಿದವ್ರು ಯಾರು? ಎದೊಳಿ ನೀವು. ಸೆಕೆಂಡ್ ಕಳಿಸಿದ್ದ ಯಾರು? ನೀವು ಕಳಿಸಿದ್ರಿ. ನೀವು ಅನ್ಕೊಂಡಿದ್ರ ಇವತ್ತು ನಾನೇ ಫಸ್ಟ್ ಇರ್ಬೋದು ಅಂತ ಅನ್ಕೊಂಡಿದ್ರಿ. ಓಕೆ, ಅಂದ್ರೆ ಅವರು ಆಲ್ರೆಡಿ ಸೂಪರ್ಲೇಟಿವ್ ನಾನು ಅಂತ ಥಿಂಕ್ ಮಾಡಿದ್ರು. 2 ದಿನದಿಂದ ನಾನೇ ಓದಕ್ಕೆ ಎದ್ದಿರೋದು ಬೇಗ ಅಂತ ಅನ್ಕೊಂಡು ಇವತ್ತು ಅವಳು 5 ನಿಮಿಷ ಮುಂಚೆನೆ ಎದ್ದಿದ್ರು. ಹರ್ ಫೋನ್ ವಾಸ್ ಇನ್ ಆನ್ಲೈನ್. ಐ ಸಾ ಇಟ್. 5 ನಿಮಿಷ ಮುಂಚೆನೆ ಎದ್ದಿದ್ದು. ಬಟ್ ಫೋಟೋ ಕಳ್ಸೋದಿಲ್ಲ ನಾನು. ನೀನ್ ಆನ್ಲೈನ್ ಅಲ್ಲಿ ಇತ್ತ ಇಲ್ವಾ ಅಂತ ಕೂಡ ನಾನು ಚೆಕ್ ಮಾಡ್ಕೊತೀನಿ. ಓಕೆನಾ? ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಗ್ರೂಪ್ ಇನ್ಫೋ ಚೆಕ್ ಮಾಡಿ ಮೇಲೆ ಏನೋ ಮಾಡಿದ್ರೆ ನೀವು ಯಾರು ಆನ್ಲೈನ್ ಅಲ್ಲಿ ಕಂಟಿನ್ಯೂಸ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಇವತ್ತು ಗ್ರೂಪ್ ಜಾಯಿನ್ ಕಾಲ್ಗೆ ಚಂದ್ರಕಲಾ ಮ್ಯಾಮ್ ಒಂದ್ಸತಿ ಕಾಲ್ ಮಾಡಿದ್ರು, ಅನು ಮ್ಯಾಮ್ ಒಂದ್ಸತಿ ಕಾಲ್ ಮಾಡಿದ್ರು. ಬೇರೆಯವರು ಯಾರು ಜಾಯಿನ್ ಆಗ್ಲೇ ಇಲ್ಲ. ಐ ವಾಸ್ ಸೀಯಿಂಗ್ ದಟ್ 5 ಮಿನಿಟ್ಸ್ ಮೇಬಿ ಅವ್ರು ಗುಡ್ ಮಾರ್ನಿಂಗ್ ಹೇಳೋಕೆ 1 hour ಮ್ಯಾಮ್, ಕಂಟಿನ್ಯೂಸ್ಲಿ 1 hour. ಮೇಬಿ ಗೊತ್ತಿಲ್ಲ ನೋಡಿ ಅವ್ರ ಇನ್ಸಿಡೆಂಟ್. ಅವ್ರೇನೋ ಅವ್ರ ಮನೇಲಿ ಯಾರು ಇಲ್ದಿರಾ ಇರ್ಬೋದು, ಅವ್ರೇನೋ ಬಾತ್ರೂಮ್ ಅಲ್ಲಿ ಬಿದ್ದೋಗಿರ್ಬೋದು. ನಿಮ್ ಯಾರಿಗೋ ಒಂದು ಹೆಲ್ಪಿಗೆ ಕಾಲ್ ಮಾಡಿದ್ರು, ಯಾರೋ ಒಬ್ಬರು ರಿಸೀವ್ ಮಾಡ್ಬೋದಾಗಿತ್ತು, ಅದನ್ನ ಜಾಯಿನ್ ಆಗ್ಬೋದಾಗಿತ್ತು. ಕರೆಕ್ಟಾ? So at that time you were busy. Mami, all 33 are not busy, right? In between that we might have seen someone's status. In between that we have seen the timings, right? But that was blinking. Nobody has joined. So ನಿನಗೆ ಮಗ್ನೆ ಏನ್ ಅನ್ನಿಸ್ತು ಅವ್ನು ಬೇಗ ಹಾಕಿದ ತಕ್ಷಣ? ಬೇಗ ಎದ್ದೊಳ್ಬೇಕು ಅಂತ ಅನ್ನೋದಲ್ಲ, ಸೊ ಇನ್ನೂ ಬೇಗ ಎದ್ದೊಳೋದಲ್ಲ. ಸೊ 5 AM is okay for us. 5 AM is okay for us. ಸೊ ನನ್ನ ಅಚೀವ್ಮೆಂಟ್ಗೆ ನನ್ನಿಂದ ಅವ್ರು ಓಡ್ ಬರ್ತಿದ್ದಾರೆ ಅಂತ ಮಾತ್ರ ಅರ್ಥ ಆಯ್ತಾ? ಅವಳನ್ನ ನಾನು ಸೋಲಿಸ್ಬೋದು ಅಂತ ನೀನ್ ಅನ್ಕೊಂಡೆ. ದೇವ್ರೇ, ನನಗೊಬ್ಬ ಹಿಂದೆಗಡೆ ಓಡ್ ಬರ್ತಾ ಇದ್ದಾರೆ, ನಾನು ಇನ್ನೂ ಚೂರು ಸ್ಪೀಡಾಗಿ ಓಡ್ಬೇಕು ಅಂತ ಅರ್ಥ ಆಯ್ತು ಅವಳಿಗೆ. ಅರ್ಥ ಆಯ್ತಾ ಇಲ್ವಾ? ಇಷ್ಟೇ. ದಿಸ್ ಇಸ್ ದ ಡಿಫ್ರೆನ್ಸ್ ವೈ ವಿ ಆರ್ ಟೇಕಿಂಗ್ ಇಟ್. ಯಾಕೆ ತಗೊಂಡಿಲ್ಲ ಅದಕ್ಕೆ ಕಾರಣ ಯಾರು? ಅವ್ರ ಅಪ್ಪನ, ಅಮ್ಮನ, ಫೋನ, ಏನು? ನೀವೇ. ಯಾಕೆ ಮಾಡಕ್ಕಾಗಲ್ಲ? ಯಾಕೆ ಇವೆಲ್ಲ ಮಾಡಕ್ಕಾಗಲ್ಲ? ಯಾರು? ನಮ್ದು ಹೆಸಿಟೇಷನ್, ಫಿಯರ್, ನೆಗ್ಲಿಜೆನ್ಸ್. ಸೊ ಇವತ್ತು ನಾನು ನಿಮ್ಗೆ ಕೇಳ್ತಾ ಇರೋದು, ನೀವೇ, ಇಟ್ ಇಸ್ ಇಂಟರಾಕ್ಟಿವ್ ಕ್ಲಾಸ್. ನೀವು ನನ್ನ ಜೊತೆ ಮಾತಾಡ್ಬೇಕು. ನಾನು ಪಾಠ ಮಾಡ್ತಾ ಇಲ್ಲ, ನಾನು ಒಬ್ಳೆ ಮಾತಾಡೋದು. ಸೊ W has questions. W has questions. ನಮ್ಮ ಲೈಫ್ ನಿಂತಿರೋದು ಈ WH questions ಮೇಲೆ. So the first, who. ಕೇಳ್ಕೊಳ್ಳಿ ನೀವು, ನಾನು ಯಾರು? ನಾನು ಯಾರು? ಅನಿಮಲ್? ಎಲ್ಲಂದ್ರಲ್ಲಿ ಮಲ್ಕೊಳ್ಳೋದಕ್ಕೆ ರೋಡಲ್ಲಿ, ಎಲ್ಲಂದ್ರೆ ಅದು ಕೂಡ ತುಂಬಾ ಕೆಲವ್ರ ಮನೆ ಟ್ರೈ ಮಾಡಿರ್ತಾರೆ. ಎಷ್ಟು ಸಿಸ್ಟಮ್ಯಾಟಿಕ್ ಆಗಿರ್ತಾವ ಗೊತ್ತಾ? ಒಂದ್ ಸೋಫಾ ಹತ್ತಲ್ಲ, ನಾವು ಕೂತಿದ್ರಿ ಅಂದ್ರೆ ಊಟದ ಜಾಗಕ್ಕೆ ಬರಲ್ಲ, ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕಲ್ಸಿರ್ತವೆ. ಅನಿಮಲ್ಸ್ಗೂ ಕೂಡ ನಾವು ಅವ್ರಿಗೂ ಕಂಪೇರ್ ಮಾಡ್ಕೊಳಕ್ ಆಗಲ್ಲ. ಸೂರ್ಯ, ಚಂದ್ರ, ಹೆವನ್ಲಿ ಬಾಡೀಸ್, ಅವ್ರು ಆನ್ ಟೈಮ್ ಕೆಲಸ ಮಾಡ್ತಿರ್ತಾರೆ. ನೀನ್ ಎದ್ರು ಎದ್ದಿಲ್ಲ ಅಂದ್ರೂ, ನೀನ್ ಫೋಟೋ ತೆಗೆದ್ರು ತೆಗ್ದಿಲ್ಲ ಅಂದ್ರೂ ಸನ್ರೈಸ್ ಆಗ್ತಾನೆ ಇರುತ್ತೆ. ಅವ್ರಿಗೆ ಕಂಪೇರ್ ಮಾಡಕ್ಕಾಗತ್ತಾ? ಆಗಲ್ಲ. ಈ ಸೃಷ್ಟಿನ ನೋಡ್ಕೊಳ್ತಾ ಇರೋಂತ ಭಗವಂತ, ಅವ್ರ ಮೇಲೆ ಬ್ಲೇಮ್ ಮಾಡಕ್ಕಾಗತ್ತಾ? ಇಲ್ಲ, ಚಾನ್ಸೇ ಇಲ್ಲ. ನೀನ್ ಬೇಡ ಅಂದ್ರೂ ಚಳಿಗಾಲ ಬರುತ್ತೆ, ನೀನ್ ಬೇಡ ಅಂದ್ರೂ ಮಳೆಗಾಲ ಬರುತ್ತೆ, ನೀನ್ ಬೇಡ ಅಂತ ಹೇಳಿದ್ರು ಎಲ್ಲಾ ಸೀಸನ್ಸ್ ಬಂದು ಹೋಗ್ತವೆ. ಮತ್ತ ಅವರ ಕಾರಣ? ನೀನ್ ಬೇಗ ಎದ್ದೊಳ್ದಿದ್ದಕ್ಕೆ ಚಳಿ, 2 ದಿನ ಸ್ವಲ್ಪ ಬಿದ್ದಿರೋ ಅಂತ ಮಳೆನ ಕಾರಣ? ಇಲ್ಲ. Then I am asking, who am I? ನಾನ್ ಯಾರು? Who am I? ನಾನ್ ಯಾರು? ಫಸ್ಟ್ ನೀವು ಕ್ವೆಶ್ಚನ್ ಮಾಡ್ಕೊಳ್ಳಿ, ನೀನ್ ಯಾರು? ನೀವು ಕ್ವೆಶ್ಚನ್ ಮಾಡ್ಕೊಂಡ್ರೆ, ಸೊ ಯು ಆರ್ ದ ಫ್ಯಾಮಿಲಿ. ನಿಮ್ಮ ಕಾಲ್ ಎಳೆಯುವಂತ ಅವರಾಗಿರ್ಬೋದು, ನಿಮ್ಮನ್ನ ಅಪ್ಲಿಫ್ಟ್ ಮಾಡುವಂತ ಫ್ಯಾಮಿಲಿ ನೀವು ಒಬ್ಬ ಮೆಂಬರ್ ಅಲ್ವಾ? ಕರೆಕ್ಟಾ? ನೀವು ಬೇಗ ಎದ್ದು ಓದ್ತಾ ಇದ್ರೆ ನಿಮ್ಮ ಅಮ್ಮ ಎದ್ದು ಬೇಗ ಅಡಿಗೆ ಮಾಡ್ತಾರೆ. ನೀವು ಬೇಗ ಎದ್ದು ಓದ್ತಾ ಇದ್ರೆ ನಿಮ್ಗೊಂದು ಲೋಟ ಕಾಫಿ ಮಾಡ್ಕೊಡ್ತಾರೆ, ಅವ್ರು ಬೇಗ ಎದ್ದು ಹೋಗ್ತಾರೆ. ನೀವು ಅವ್ರಿಗೆ ಡೌನ್ ಡ್ರ್ಯಾಗರ್ಸ, ನೀವು ಅವ್ರಿಗೆ ಅಪ್ಲಿಫ್ಟರ್ಸ? ಆಗ್ಬೇಕು ಅಂದ್ರೆ ಫಸ್ಟ್
ನೀವೇನ್ ಕೇಳ್ಕೋಬೇಕು? ಹೂ ಆಮ್ ಐ, ನಾನ್ ಯಾರು? ನಾನು ಆಶ್ರಯ ಹಿಲ್ಸೈಡ್ ಪಬ್ಲಿಕ್ ಸ್ಕೂಲ್ ಚುಂಚಘಟ್ಟ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ನಾನೊಂದು ಗೋಲ್ ಸೆಟ್ ಮಾಡಿದೀನಿ, ನನ್ಗೆ ಇದು ಪರ್ಸೆಂಟೇಜ್, ನಾನು ಅದನ್ನ ಟಚ್ ಮಾಡಬೇಕು. ಇದು ವೈಷ್ಣವಿ, she is a student of Ashraya Hillside Public School Chunchagatta. She has set a goal. Already ಅವಳು ಮಾರ್ಕ್ಸ್ ನ ಬರ್ಕೊಂಡಿದ್ದಾಳೆ, ಅವಳ ಹಣೆಯಲ್ಲಿ ಅವಳ ಮಾರ್ಕ್ಸ್ ನ ಅವಳು ಆಲ್ರೆಡಿ ಬರ್ದಿದ್ದಾಳೆ. ಹಣೆಯಲ್ಲಿ ಬರೆದ ಮೇಲೆ ಅದೇ ತಾನೇ ಆಗೋದು, ನೀನ್ ಆಲ್ರೆಡಿ ಬರ್ದಿದ್ಯಾ. ಸೊ ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ನಾನು ಎದ್ದೊಳಕ್ ಆಗ್ತಿಲ್ಲ ಅಂತ ಅನ್ಕೊಂಡ್ರೆ, ನಾನು ಅದನ್ನ ಮಾಡಕ್ಕಾಗಲ್ಲ ಅನ್ಕೊ ನೀನ್ ಎದ್ದು ಕೂತ್ಕೋತೀಯ, ಅಂತ ಭಯ ಬರುತ್ತೆ. ನಾನೇ ಬರ್ದಿರೋದನ್ನ ಅಳ್ಸಕ್ ನನ್ಗೆ ಇಷ್ಟ ಇಲ್ಲ ಅಂತ ಎದ್ದು ಕೂತ್ಕೋ. ಸೊ ಅವಾಗ ನಿನ್ ಕೆಲ್ಸ ಆಗುತ್ತೆ. ಸೊ ಇನ್ನೊಂದು ಈಗ ಸೊ ನಿಮ್ಮ ಜೊತೆ ಸಕ್ಸಸ್ಗೆ ನಿಮ್ ಫ್ಯಾಮಿಲಿ ಬರುತ್ತಾ? ನೋ ನೋ. ಡೌನ್ ಫಾಲ್ಗೆ ಬರುತ್ತಾ? ನಿನ್ ಸೊಸೈಟಿಗೆ ಬರುತ್ತಾ? ನೋ. ನೀನ್ ಮುಂದೆ ಹೋದ್ರೆ ತಾನೇ ಹಿಂದೆ ಬರೋದು. ನೀನ್ ಮುಂದೆ ಹೋದ್ರೆ ತಾನೇ ಹಂಗಿರ್ಬೇಕಾದ್ರೆ ಫಸ್ಟ್ ನೀನ್ ಅನ್ಕೋ, ನಾನು ಮುಂದೆ ಹೋಗ್ಬೇಕು, ಅವರು ತಳ್ತಾರೆ. ನಾನ್ ಹಿಂದೆ ಹೋದ್ರೆ ನೂಗ್ತಾರೆ. ಇಷ್ಟೇ. ನಾನ್ ಮುಂದೆ ಹೋದ್ರೆ ಮುಂದಕ್ಕೆ ಹೋಗಕ್ ತಳ್ತಾರೆ, ನಾನ್ ಹಿಂದೆ ಹೋದ್ರೆ ಎಳೆದಾಕ್ಬಿಟ್ಟು ಹೋಗ್ತಾರೆ. ಇದು ಇಂಪಾರ್ಟೆಂಟ್. ಸೊ ಈಗ ನಾನ್ ಯಾರು? ನನಗೆ ನಾನು ಅಸಿಸ್ಟ್ ಮಾಡ್ಕೋಬೇಕು. ನಾನು ಸ್ಟೂಡೆಂಟ್, ನಾನು ಇಷ್ಟೊತ್ತಿಗೆ ಎದ್ದು ಓದ್ಕೋಬೇಕು, ನನ್ನ ಕೆಲಸಗಳನ್ನ ನಾನು ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಹೇಳ್ತಾ ಇದೀನಿ, ಮನೇಲಿ ನೀವು ಸ್ಟೂಡೆಂಟ್ಸ್ ಆಗಿ ನಿಮ್ ಬಿಸಿನೀರ್ ಏನಾದ್ರೂ ಎತ್ತಿ ಹಾಕಿಸ್ಕೊಂಡ್ರಿ, ಇಲ್ಲ ನೀವು ಟವಲ್ ನಿಮ್ ತಂದೆ ತಾಯಿ ಹತ್ರ ತಗೊಂಡ್ರಿ, ನೀವು ಹಾಲು ಕುಡಿದ ಲೋಟನ ನಿಮ್ ತಾಯಿ ಎತ್ತಾಕ್ತಿದ್ದಾರೆ, ನೀವ್ ಕುಡ್ದಿರೋ ಲೋಟನ ನಿಮ್ಮಮ್ಮ ತೊಳಿತಿದ್ದಾರೆ ಅಂದ್ರೆ ಇಟ್ಸ್ ಅ ಹ್ಯೂಜ್ ಮಿಸ್ಟೇಕ್ ಯು ಆರ್ ಡೂಯಿಂಗ್ ಅಟ್ ಹೋಮ್. ನೀವ್ ಯಾರು ಅಂತ ಇನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅದನ್ನ ಮಾಡ್ತಿದ್ದಾರೆ ನಿಮ್ ತಂದೆ ತಾಯಿ ಅಂತಂದ್ರೆ ನಿಮ್ಗೆ ಯಾಕೆ ಇನ್ನೂ ಅವ್ರು ಹೇಳ್ಕೊಟ್ಟಿಲ್ಲ, ಅವ್ರಿಗೆ ಅವ್ರು ಏನು ಅಂತ ಅರ್ಥ ಆಗಿಲ್ಲ ಅಂತ. ಇದು ಇಂಪಾರ್ಟೆಂಟ್. ಅಸಿಸ್ಟ್ ಮಾಡ್ಕೊಳ್ಳಿ ನಿಮಗೆ. ನಾನು ಹೀಗೆ, ನಾನು ಇದು ಮಾಡಬೇಕು. ಮೇಕ್ ಇಟ್ ಆರ್ಗನೈಸ್ಡ್. ನಾನು ಹೇಳಿದೆ ಅವತ್ತು, ಜಡೆ ಹಿಂಗೆ ಬಾಚ್ಕೊಳ್ಳಿ, ಸ್ಕೂಲ್ ಯೂನಿಫಾರ್ಮ್ ಹಿಂಗೆ ಹಾಕೊಳ್ಳಿ, ಹಿಂಗೆ ಹಾಕೊಳ್ಳಿ. ಇವತ್ತು ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ನಿಮ್ಗೆ ನೋಡಿದ್ರಾ? ಸೊ ಅದೇ ನಾ ಬೆಳಗ್ಗೆ ಎದ್ದು ಏನು ಇಲ್ಲ, ನಿಮ್ಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಲಾ? ಮೊನ್ನೆ ವಾಲ್ ಪೇಪರ್ ಅನ್ಸೋದಕ್ಕೆ ಅವ್ರು ಸಾಯಂಕಾಲ ಬಂದಿದ್ರು. ದೇ ವರ್ ಪೇಸ್ಟಿಂಗ್ ದ ವಾಲ್ ಪೇಪರ್. ಅವ್ರು ಬಂದಾಗ ಆಲ್ರೆಡಿ ನಾನು ಮನೆಗೆ ಹೋಗಿದ್ದೆ. ರೊಟೀನ್ ಡ್ರೆಸ್ ಮನೆಗೆ ನಾವು ಹಾಕೊಳ್ತೀವಿ, ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು. ಐ ವಾಸ್ ವಾಚಿಂಗ್ ಇಟ್. ಅಲ್ಲಿ ಕುತ್ಕೊಂಡಿದ್ದೆ, ಮಾತಾಡಿಸ್ಬಿಟ್ಟು ನಾನು ಹೊರಟೋದೆ. ಅವರು ಆ ಅಪಿಯರೆನ್ಸ್ ಅಲ್ಲಿ ನನ್ನನ್ನ ನೋಡಿದ್ರು. ವೆನ್ ಹಿ ಕೇಮ್ ಇನ್ ದ ಮಾರ್ನಿಂಗ್, ಸೊ ನಾನು ಹೋಗಿದ ತಕ್ಷಣ ಹಿ ವಾಸ್ ಪುಡಿಂಗ್ ಏನು ಅಂತಂದ್ರೆ ಕೈನ ಮಾಡಿ, ಮ್ಯಾಮ್ ಇವರು ಪ್ರಿನ್ಸಿಪಲ್ ಫಾರ್ ದಿ ಸ್ಕೂಲ್ ಅವ್ನು ಕೇಳಿದ್ರು. ಟಿವಿ ಸ್ಕೂಲ್ ಪ್ರಿನ್ಸಿಪಲ್ ಮೇಡಮ್, ಪ್ರಿನ್ಸಿಪಲ್ ಮೇಡಮ್ ಏನಾ ಅಂತ. ಅದ್ರ ಅರ್ಥ ಅವತ್ತಿನ ಅಪಿಯರೆನ್ಸ್ ಅವನಿಗೆ ಹಂಗ ಅನ್ಸಿರ್ಲಿಲ್ಲ, ಇವತ್ತಿನ ಅಪಿಯರೆನ್ಸ್ ಹಾಗೆ ಕಾಣಿಸ್ತು. ಅಂದ್ರೆ ನೀವು ಸ್ಕೂಲಿಗೆ ಬಂದಾಗ ಸ್ಟೂಡೆಂಟ್ ತರ ಕರೆಕ್ಟ್ ಆಗಿ 2 ಟೈ ಹಾಕೊಂಡು, ಯೂನಿಫಾರ್ಮ್ ಹಾಕೊಂಡು, ಶೂಸ್ ಹಾಕೊಂಡು, ಕೋಟ್ ಹಾಕೊಂಡು, ID ಕಾರ್ಡ್ ಹಾಕೊಂಡು ಬಂದ್ರೆ ಮಾತ್ರನೇ ನೀವು ಸ್ಟೂಡೆಂಟ್. Who you are? Student. Who are you? Student. You are a student, 10th standard student. You are not a student. You are a 10th. ನಿಮ್ಗೆ ಅದು ಚುಚ್ಚುತ್ತಾ ಇರಬೇಕು ಎಲ್ಲದಕ್ಕೂ. ನಾನು ಯಾರು? 10th. ನಾನು ಯಾರು? 10th. ಸ್ಕೂಲ್ ಸ್ಟೂಡೆಂಟ್. ನೆಕ್ಸ್ಟ್ ವರ್ಷಕ್ಕೆ ನಿನ್ನ ನೇಮ್ ಚೇಂಜ್ ಆಗುತ್ತೆ, ಕಾಲೇಜ್ ಸ್ಟೂಡೆಂಟ್ ಆಗ್ತೀಯ ನೀನು. ಸೊ ಯು ಆರ್ ಅಪ್ಗ್ರೇಡಿಂಗ್. ದೆನ್ ಅಪ್ಗ್ರೇಡ್ ಆಗಕ್ಕೆ ಮುಂಚೆ ಏನಾಗಬೇಕು? ಸ್ಪೀಡ್ ಆಗಬೇಕಾ ಅಪ್ಗ್ರೇಡ್ ಆಗಕ್ಕೆ? ಸೊ ಅಸಿಸ್ಟ್ ಯುವರ್ ಸೆಲ್ಫ್, ದೆನ್ ಮೇಕ್ ಆರ್ಗನೈಸ್ಡ್ ಎಲ್ಲದನ್ನು. ಈಗ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂದ್ರೆ ರಾತ್ರಿ ಬೇಗ ಮಲಗಬೇಕು. ಯಾರು ರಾತ್ರಿ ಬೇಗ ಮಲಗಿಲ್ಲ ಅವ್ರು ಬೆಳಗ್ಗೆ ಎದ್ದಾಗ ಕ್ಲಾಸಲ್ಲಿ ಬಂದ್ರೆ ಆಕ್ಳಕ್ಕೆ ಬರ್ತಾ ಇರುತ್ತೆ, ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ, ಸುಸ್ತು ಫೀಲ್ ಆಗ್ತಾ ಇರುತ್ತೆ, ಕಣ್ಣು ಒಂಥರ ಡಿಸಿನೆಸ್ ಫೀಲ್ ಆಗ್ತಾ ಇರುತ್ತೆ. ಗೊತ್ತಾ ನಿಮಗೆ? ರಾತ್ರಿ ನಿದ್ದೆ ಕೆಟ್ರೆ, ರಾತ್ರಿ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರೆ ಅವತ್ತಿನ ಬೆಳಗಿನ ಕ್ಲಾಸ್ ತುಂಬಾನೇ ಕೆಟ್ಟದಾಗಿರುತ್ತೆ, ಅವತ್ತಿನ ಡೇ ಫುಲ್ ಕೆಟ್ಟದಾಗಿರುತ್ತೆ. ಕರೆಕ್ಟ್? Am I right? Yes, ma'am. Am I right? Yes, ma'am. So a person who you are a student
ನಿನ್ ಡ್ಯೂಟೀಸ್ ನಿನಗೆ ಗೊತ್ತಿರಬೇಕು. ವೆದರ್ ಯು ಆರ್ ಎ ಟೀಚರ್, ನಿಮಗೆ ಗೊತ್ತಿರಬೇಕು. ಸೊ ಯು ಹ್ಯಾವ್ ಟು ಮೇಕ್ ಆರ್ಗನೈಸ್ಡ್ ಲೈಫ್. ಅಂಡರ್ಸ್ಟುಡ್? ಯಾರು ನೀವೆಲ್ಲ? Students. ಏನ್ ಮಾಡ್ಬೇಕು ನೀವೆಲ್ಲ? Organized life. ಏನ್ ಮಾಡ್ಬೇಕು? Organized life. ನಿಮ್ಮ ಈ ಅಕಾಡೆಮಿಕ್ ಇಯರ್ ಗುರಿ ಏನಾಗಿರ್ಬೇಕು? ಓದೋದೇ ನಿಮ್ ಗುರಿ ಆಗಿರ್ಬೇಕು. ರೀಡಿಂಗ್ ಇಸ್ ಯುವರ್ ಗೋಲ್. ನಾನು ರೀಡ್ ಮಾಡೋದೇ ನನ್ನ ಗುರಿ, ನಾನು ಓದೋದೇ ನನ್ನ ಗುರಿ ಈ ವರ್ಷ. ಏನ್ ನಿಮ್ ಗುರಿ? Reading. ರೀಡಿಂಗ್. ಏನ್ ಮಾಡ್ಬೇಕು? ವಾಟ್ ಯು ಹ್ಯಾವ್ ಟು ರೀಚ್ ಯುವರ್ ಗೋಲ್. ಯು ಹ್ಯಾವ್ ಸೆಟ್ ಎ ಗೋಲ್. ನೀವು ನಿಮ್ಮ ಮನೆ ಬರ್ತಲ್ಲಿ ಬರ್ತಿದ್ರೆ ಅದನ್ನ ರೀಚ್ ಮಾಡಬೇಕು. ಸೊ ಎಸ್ ಮ್ಯಾಮ್, ನಾನು ಅನ್ಕೊಂಡಿದ್ದು ಗುರಿನ ರೀಚ್ ಮಾಡಿದೆ. ಇನ್ನೊಂದು ಕ್ವಶನ್ ಸ್ಟಾರ್ಟ್ ಆಯ್ತು, ಯಾಕೆ? ನಾನ್ ಆ ಗುರಿನ ಯಾಕೆ ಮ್ಯಾಮ್ ರೀಚ್ ಮಾಡಬೇಕು? ನಿನ್ನನ್ ಕೇಳ್ಕೋ ಆ ಕ್ವಶನ್. ನಿನ್ನ ಅಮ್ಮನ್ನಲ್ಲ, ಸೊ ನಿಮ್ಮ ಫ್ರೆಂಡ್ಸ್ನಲ್ಲ, ನಿಮ್ ಟೀಚರ್ಸ್ನಲ್ಲ, ನಿನ್ ಸೊಸೈಟಿ ಮೆಂಬರ್ಸ್ನಲ್ಲ, ನಿನ್ ರಿಲೇಟಿವ್ಸ್ನಲ್ಲ, ನಿನ್ನನ್ನ ಕೇಳ್ಕೋ ಕ್ವೆಶ್ಚನ್, ವೈ ಐ ಶುಡ್ ರೀಚ್ ದಟ್ ಗೋಲ್. ಆ ಪರ್ಸೆಂಟೇಜ್ ನಾನು ಯಾಕೆ ರೀಚ್ ಆಗ್ಬೇಕು? ಒನ್ಸ್ ನಾನು ಹೇಳ್ತಾ ಇದ್ದೀನಿ, ನೀವೇನ್ ಬರ್ತಿದ್ದೀರಾ ನಾನು ಯಾರಿಗೂ ಹೇಳಲ್ಲ. ಇಟ್ಸ್ ಮೈ ಸೀಕ್ರೆಟ್ ನಂಬರ್. ಅದು ಆಕ್ಚುಲಿ ನನಗೆ ಮಾತ್ರ. ಇಟ್ ಇಸ್ ಅ ಸೀಕ್ರೆಟ್ ನಂಬರ್. ನಾನಿಲ್ಲಿ ನಿಮ್ಮನ್ನ ಕ್ವೆಶ್ಚನ್ ಮಾಡ್ತೀನಿ, ನೀವು ಒಂದು ಪರ್ಸೆಂಟೇಜ್ ಬರ್ದಿದ್ಯಾ? ಆ ಪರ್ಸೆಂಟೇಜ್ ನಿಮ್ ರಿಸಲ್ಟ್ ನಿಮ್ ರಿಸಲ್ಟ್ ಅಲ್ಲಿ ಬಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? Happy. ಏನ್ ಅನ್ಸುತ್ತೆ? Happy. ಒಂಚೂರು ಆ ಕಡೆ ತಿರುಗು, ನಿನ್ ಫೇಸ್ ತೋರ್ಸು. ಇದು ಬೇಕಾ? ಸೊ ವೈ ರೀಸನ್, ನಾನು ಯಾಕೆ ಇದು ಮಾಡಬೇಕು ಅಂತ ಫಸ್ಟ್ ರೀಸನ್ ಬರ್ದಿಟ್ಕೊಳ್ಳಿ ಅಥವಾ ಕೇಳಿಕೊಳ್ಳಿ. ರೀಸನ್ ನ ನೀವು ರೀಸನ್ ಕೇಳಿ, ನಾನು ಯಾಕೆ ಅಷ್ಟು ಪರ್ಸೆಂಟೇಜ್ ನ ತಗೋಬೇಕು? ಏನಕ್ಕಪ್ಪ? ಒಂದು ಹ್ಯಾಪಿನೆಸ್ ಸಿಗುತ್ತಾ? ನಿಂಗೆ ಆ ನಂಬರ್ ಬಂದ್ರೆ, ನಾನ್ ತಗೊಂಡಿರೋ ನಂಬರ್ ಕಷ್ಟಪಟ್ಟು ಹ್ಯಾಪಿನೆಸ್ ಸಿಗುತ್ತಾ? Yes, ma'am. ಫಸ್ಟ್ ಆಫ್ ಆಲ್ ನೀನ್ ನೆನ್ಸ್ಕೊಂಡ್ರೇನೆ ನಗು ಬಂತು ನಿನ್ಗೆ ಅಲ್ವಾ? ಒಂಥರ ಫೀಲ್ ಆಯ್ತಲ್ಲ? ಸೊ ಇವಾಗ ನಾನು ವೈಷ್ಣವಿ ಕೇಳ್ತೀನಿ, ವೈಷ್ಣವಿ ನೀನ್ ಬರ್ದಿರೋ ನಂಬರ್ ನಿನಗ್ ಬಂದ್ರೆ ನಿನ್ಗೆ ಏನ್ ಅನ್ಸುತ್ತೆ? ಗೂಸ್ ಬಂಪ್ಸ್ ಬರ್ತಾ ಇದಲ್ಲ ಮೈ ಮೇಲೆಲ್ಲ? ಎಲ್ಲರೂ ನಾನು ಹೇಳ್ತಾ ಇದೀನಲ್ಲ, ನೀವು ಬರ್ದಿರೋ ನಂಬರ್ ನ ತಗೊಂಡ್ರಿ ಅಂತ ಹೇಳಿದ್ರೆ ಅಪ್ರಿಶಿಯೇಷನ್ ಸಿಗುತ್ತೆ, ರೆಕಗ್ನೇಷನ್ ಸಿಗುತ್ತೆ. ಅರ್ಥ ಆಯ್ತಾ? ಸೊಸೈಟಿ ನಿಮ್ಮನ್ನ ಗುರುತಿಸ್ತಾರೆ. ಯಾವ ಸೊಸೈಟಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿತ್ತು ಆ ಸೊಸೈಟಿ ನಿಮ್ಮನ್ನ ಗುರುತಿಸ್ತಾರೆ. ಯಾವ ಫ್ಯಾಮಿಲಿ ನನ್ನ ಮಗಳು ಸ್ಟೇ ಮಾಡೋದ್ ಬಿಡು ಅಂತ ಅನ್ಕೊಂಡಿದ್ರು ಅವ್ರು ಖುಷಿ ಪಡ್ತಾರೆ. ಯಪ್ಪ ಅವಳ ಅದೇನೋ ನನ್ಗೆ ಗೊತ್ತಿಲ್ಲಪ್ಪ, ಅವಳು ತಗೊಂಡ್ಬಿಟ್ಟು ಎಷ್ಟು ತಗೊಂಡಿದ್ದಾಳೆ ಗೊತ್ತಾ? ನಾನ್ ನನ್ನ ಮನೇಲಿ ನನ್ನ ಮಗಳಿಗೆ ಎಷ್ಟೆಲ್ಲಾ ಫೆಸಿಲಿಟೀಸ್ ಕೊಟ್ಟಿದ್ದೆ, ನಾನು ಏನೆಲ್ಲಾ ತಂದು ಮನೆ ಮುಂದೆ ಇಟ್ಟಿದ್ದೆ, ಅವನ ಮುಂದೆ ನಾನು ಇಷ್ಟೆಲ್ಲ ಮಾಡಿ ನನ್ನ ಮಗಳು ಮಾಡಿಲ್ಲ, ಆ ಹುಡುಗಿ ಮಾಡ್ಬಿಡ್ತು. ಇನ್ನೊಬ್ರ ಮನೇಲಿ ಮಾತಾಡ್ತೀರಾ ನೀವು, ಅರ್ಥ ಆಯ್ತಾ? ಇನ್ನೊಬ್ರ ಮನೇಲಿ ನೀವು ಮಾತಾಡ್ತೀರಾ. ಇನ್ನೊಬ್ರ ಮನೇಲಿ ಪೂಜೆ ಮಾಡೋದನ್ನ ಯಾವ್ರಿಗೆ ತುಂಬಾ ಇದೆ ಹೇಳ್ತೀರಿ ನಾವು, ಸ್ತೋತ್ರಗಳು ಪ್ರಯರ್ಸ್ ಎಲ್ಲ ಮಾಡೋದೇ ಯಾರಿಗೆ? ದೇವರಿಗೆ. ನೀನ್ ಅದನ್ನ ನೀನ್ ಅನ್ಕೊಂಡಿದ್ರೆ ನೀನ್ ಸಾಧಿಸಿದಾಗ ನಿನ್ನ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಯೋಚನೆ ಮಾಡು, ನಿನ್ ಬಗ್ಗೆ ರೆಕಗ್ನೇಷನ್ ಯಾವ ಲೆವೆಲ್ಗೆ ಹೋಯ್ತು ಅಂತ, ನಿನ್ ಬಗ್ಗೆ ರೆಕಗ್ನೇಷನ್ ಎಲ್ಲಿಗೆ ಹೋಯ್ತು ಅಂತ. ಸೊ ಯು ನೀಡ್ ದಟ್ ರೆಕಗ್ನೇಷನ್. ಅದ್ ಬೇಕಾ? ಏನ್ ಮಾಡ್ಬೇಕು? ಕ್ವಶನ್ ಮಾಡ್ಕೊ ನಿನ್ನ, ನಾನು ಯಾಕೆ ಅದನ್ನ ಮಾಡ್ಬೇಕು, ಆ ಗೋಲ್ನ ನಾನು ಯಾಕೆ ರೀಚ್ ಮಾಡ್ಬೇಕು, ನಿನ್ನನ್ನ ನೀನ್ ಕ್ವೆಶನ್ ಮಾಡ್ಕೊಳ್ಳಿ. ನೀವು ಯೋಚನೆ ಮಾಡಿ, ಇವತ್ತು ನಾನು ಬೇಗ ಎದ್ದೋಳಕ್ಕಾಗಿಲ್ಲ, ನಾನು ಅರ್ಧ ಲೆಸನ್ ಓದಕ್ಕಾಗಿಲ್ಲ, ಯಾಕೆ? ನಿಮ್ಮನ್ನ ನೀವು ಕ್ವೆಶನ್ ಮಾಡ್ಕೊಳ್ಳಿ. ಸಿಗವು ನಿಮ್ಮನ್ನ ನೀವು ಕ್ವೆಶನ್ ಮಾಡ್ಕೊಳ್ಳಿ. ಇದ್ರ ಮಧ್ಯದಲ್ಲಿ ಹೇಳಿದೆ ನಾನು, ಸೊ ಎಲ್ಲರೂ ಅವ್ರವ್ರದೇ ಆದಂತ ಕೆಲಸ ಮಾಡ್ತಾ ಇರ್ತಾರೆ, ಅವ್ರವ್ರದೇ ಆದಂತ ಕೆಲಸ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಸನ್ ಇದಾನೆ, ಸನ್ ಸೂರ್ಯನ ಒಂದು ಏನ್ ಹೇಳ್ತೀರಿ ನಾವು, ಬೆಳಕಿನ ಪವರ್ ತಗೊಂಡು ಸ್ಟಾರ್ಸ್ ಮಿಣುಕ್ತಾ ಇರ್ತಾವೆ. ಅದಕ್ಕೆ ಸೆಲ್ಫ್ ಲುಮಿನಸ್ ಇಲ್ಲ ಅಂತ ನಿಮಗೆ ಸೈನ್ಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಅದಕ್ಕೆ ಓನ್ ಆಗಿ ರಿಫ್ಲೆಕ್ಟ್ ಆಗೋದಕ್ಕೆ, ಅದಕ್ಕೆ ಮಿಂಚೋದಕ್ಕೆ ಬರಲ್ಲ, ಇನ್ನೊಬ್ಬರ ಸಹಾಯ ಇದ್ರೆ ಮಾತ್ರ ಮಿಂಚುತ್ತೆ ಅಂತ ಹೇಳ್ತಾರೆ. ಸೊ ಅದು ಬೇರೆಯವರು ನನಗೆ ಇಷ್ಟ ಇಲ್ದವ್ರು ಕೊಡ್ತಾ ಇದ್ದಾರೆ, ಸನ್ ನನ್ಗೆ ಇಷ್ಟ ಇಲ್ಲ, ಅವನು ತಗೊಂಡು ನಾನು ಮಿಂಚ್ಬೇಕು, ನಂಗೆ ಬೇಡ ಅಂತ ಹೇಳುತ್ತಾ? ಇಲ್ಲ. ನಿನಗೊಬ್ಬ ಟೀಚರ್ ಇಷ್ಟ ಇಲ್ಲ, ನಿಮಗೊಬ್ಬ ಫ್ರೆಂಡ್ ಇಷ್ಟ ಇಲ್ಲ, ಆದ್ರೂ ಕೂಡ ಅವ್ರ ನೋಟ್ಸ್ ತಗೊಂಡು ನೀವು ಬರ್ಕೋಬೇಕು.
ಯಾಕಂದ್ರೆ ನೀವು ಶೈನ್ ಆಗ್ಬೇಕು. ಅರ್ಥ ಆಯ್ತಾ? ನೀವು ಶೈನ್ ಆಗ್ಬೇಕು ಅಂತ ಹೇಳಿದ್ರೆ, ನೀವು ಸೆಲ್ಫ್ ಲುಮಿನಸ್ ಅಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಸಹಾಯ ತಗೊಂಡಾದ್ರೂ ನೀನು ಮಿಣಗ್ಬೇಕು. ಈಗ ಇಲ್ಲಿ ಲೈಟ್ ಹಾಕಿದೀರಾ, ಲೈಟ್ ಬಲ್ಬು ಅದೇ ಮಿಣುಗ್ತಾ ಇದೆಯಾ? ಇಲ್ಲ, ಅಲ್ಲಿರೋ ಕರೆಂಟ್ ಪವರ್ ನ ತಗೊಂಡದು ನಿಮಗೆ ಬೆಳಕು ಕೊಡ್ತಾ ಇದೆ. ಅದ್ ಅನ್ಕೊಂಬೋದಲ್ಲ, ನಾನು ಯಾಕೆ ಕರೆಂಟ್ ಸಹಾಯ ತಗೋಬೇಕು, ನಾನು ಹಂಗೆ ಇರ್ತೀನಿ ಅಂತ. ಅವಾಗ ಬಲ್ಬ್ನ ತಗೊಂಡೋಗಿ ಏನ್ ಮಾಡ್ತಾರೆ? ಡಸ್ಟ್ಬಿನ್ ಅಲ್ಲಿ ಬಿಸಾಕ್ತಾರೆ. ನೀವು ಅಷ್ಟೇನೆ, ಟೀಚರ್ಸ್ ಸಹಾಯ, ನಿಮ್ ಫ್ಯಾಮಿಲಿ ಸಹಾಯ, ಸೊಸೈಟಿ ಸಹಾಯ, ಯಾರು ಬೈಕೊಂಡು ಕೊಟ್ರು, ಒಡೆದು ಕೊಟ್ರು, ಹೊಡೆದ್ಬಿಟ್ಟು ಹೇಳ್ಬಿಟ್ರು ಮಾಡ್ದಿರ ಇರ್ಬೇಕು, ಬೈದ್ಬಿಟ್ಟು ಹೇಳ್ಬಿಟ್ರು ಮಾಡ್ದಿರ ಇರ್ಬೇಕು. ನೀವು ಮಾಡಿ ಅಷ್ಟೇ ನಿಮ್ ಕೆಲಸ. ನಿಮಗೆ ಸ್ವಂತ ನಿನಗೆ ಮಿಂಚಕ್ ಆಗ್ತಿಲ್ಲ, ಅವ್ರು ಯಾರೋ ಒಂದು ಸಹಾಯ ಮಾಡಿದ್ರು, ತಗೊಂಡು ನಿಮ್ಮನ್ನ ನೀವು ಗ್ರೋತ್ ಮಾಡ್ಕೊಳಕ್ ಹೆಲ್ಪ್ ಮಾಡ್ಕೊಳ್ಳಿ, ನಿಮ್ಮನ್ನ ಮಿಂಚೋದಕ್ಕೆ ಹೆಲ್ಪ್ ಮಾಡ್ಕೊಳ್ಳಿ. ಹಂಗಂತ ಸ್ಟಾರ್ಸ್ ಆಕಾಶದಲ್ಲಿ ಮಿಂಚ್ತಿಲ್ವಾ? ನೈಟ್ ಸ್ಟಾರ್ಸ್ ಕಾಣಿಸ್ತಿಲ್ವಾ? ಕಾಣಿಸ್ತಿದಾವೆ ಅಲ್ವಾ? ಮೂನ್ ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆ ಅಲ್ವಾ? ಪ್ಲಾನೆಟ್ಸ್ ಅವು ತಿರುಗ್ತಾ ಇದಾವೆ ಅಲ್ವಾ? ನನಗೆ ಸಣ್ಣ ಲೈಟ್ ಕೊಡ್ತಾ ಇಲ್ಲ ಪ್ರಾಪರ್ ಆಗಿ ಅಂತ ಏನಾದ್ರು ಉಲ್ಟಾ ಪಲ್ಟಾ ತಿರುಗ್ತಾ ಇದಾವ ಪ್ಲಾನೆಟ್ಸ್? ಇಲ್ಲ ತಾನೆ? ಹಾಗಿರ್ಬೇಕಾದ್ರೆ ಯಾರೇನ್ ಕೊಟ್ರು, ಯಾರೇನ್ ಕೊಡ್ತಿದ್ರು, ಯಾವ್ದು ಏನ್ ಸಿಕ್ಕಿದ್ರು ಕೂಡ ಯಾಕೆ ನಾನು ಆ ಗೋಲ್ ನ ರೀಚ್ ಮಾಡ್ಬೇಕು ಅಂತ ನೀವು ಅನ್ಕೊಂಡು ಮನಸ್ಸಲ್ಲಿ ಆ ಗೋಲ್ ನ ರೀಚ್ ಮಾಡೋದ್ರ ಕಡೆ ಮಾತ್ರ ನಿಮ್ ಗಮನ ಇರಬೇಕು. ಬೇರೆ ನೆಗೆಟಿವ್ ಥಾಟ್ಸ್ ನ ಸೈಡಿಗೆ ಬಿಸಾಕ್ಬೇಕು, ಬೇಡ್ಬಿಟ್ಟು. ಓಕೆ? ಯಾಕೆ ಅಂತ ಯೋಚನೆ ಮಾಡ್ತೀರಾ? ಆ ಗೋಲ್ ಯಾಕೆ ಬೇಕು? ಓಕೆ, ನೆಕ್ಸ್ಟ್, ವಿಚ್ ಚೂಸ್, ಆಯ್ಕೆ. ಇವತ್ತು ಎದ್ದು ಬರ್ಬೇಕಾದ್ರೆ ನಿಮ್ಗೆ ಆಯ್ಕೆ ಏನಿತ್ತು? ಆರೆಂಜ್ ಕಲರ್ ಡ್ರೆಸ್ ಇತ್ತು, 3 ಜೊತೆ ಯೂನಿಫಾರ್ಮ್ ಇದೆ, ಬ್ಲೂ ಕಲರ್ ಹಾಕೋಬೇಕಾ, ಆರೆಂಜ್ ಕಲರ್ ಹಾಕೋಬೇಕಾ, ಅಥವಾ ರೆಡ್ ಕಲರ್ ಹಾಕೋಬೇಕಾ? ಆಯ್ಕೆ ಇತ್ತು. ಇವತ್ತೊಂದು ಪರ್ಟಿಕ್ಯುಲರ್ ಡೇ, ಅದಕ್ಕೆ ನೀವು ಪರ್ಟಿಕ್ಯುಲರ್ ಆಗಿ ಆರೆಂಜ್ ಹಾಕೊಂಡ್ರಿ, ರೈಟ್? ಕರೆಕ್ಟಾ? ಸೊ ನಾನ್ ಕೇಳ್ತಾ ಇದ್ದೀನಿ, ನಿಮ್ಗೆ ಎಜುಕೇಶನ್ ಇದೆ, ಇವತ್ತು ನೀವು 10th ಟರ್ನಿಂಗ್ ಪಾಯಿಂಟ್, ಕೆರಿಯರ್ ಪಾಯಿಂಟ್, ನೀವೆಲ್ಲಿ ಕುತ್ಕೊಂಡು ಡಿಸೈಡ್ ಮಾಡ್ಬೇಕು ನಾನು ಯಾವ್ದಕ್ಕೆ ಹೋಗ್ಬೇಕು ಅಂತ. ನಾನು ಕೇಳಿದೆ ನಿಮ್ಮನ್ನ ಏನಾಗ್ಬೇಕಂತಿದ್ದೀರಾ ಅಂತ. someone has told that I am an engineer ಅಂತ. ಇನ್ನೊಬ್ರು ಯಾರೋ ಹೇಳಿದ್ರು ನಾನು ಸೋಲ್ಜರ್ ಆಗ್ಬೇಕು ಅಂತಿದ್ದೀನಿ. ಇನ್ನೊಬ್ರು ಯಾರೋ ಏನೋ ಬೇರೆ ಇನ್ನೊಂದೇನೋ ಟೀಚರೋ ಡಾಕ್ಟರೋ ಅಂತ ಹೇಳಿದ್ರು. ಇನ್ನೊಬ್ರು ಯಾರೋ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರು. ಸೊ ಇದು ನೀನು ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಫೀಚರ್ಸ್ ನ ನೀನ್ ಬೆಳೆಸ್ಕೊಂಡ್ರೆ ತಾನೇ ಗೆಲ್ಲಕ್ಕಾಗೋದು. ಈಗ ಧನು ಹೇಳಿದ್ರು ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ. ಬಿಸ್ನೆಸ್ ಮ್ಯಾನ್ ನೀನ್ ಆಗ್ಬೇಕಾದ್ರೆ ನೀನ್ ಏನೋ ಒಂದು ಓದ್ಲೇಬೇಕಲ್ಲ, ಅದನ್ನ ಕಂಪ್ಲೀಟ್ ಮಾಡ್ಬೇಕಲ್ವಾ? ಅದೇನು ಅಂತ ತಿಳ್ಕೊಂಡಿದ್ಯಾ? ದೆನ್ ಹೌ ಡು ಯು ಡಿಸೈಡ್ ಐ ಬಿಕಮ್ ಎ ಬಿಸ್ನೆಸ್ ಮ್ಯಾನ್? ರೋಡಲ್ಲಿ ತರಕಾರಿ ಮಾಡೋದಾ, ಈರುಳ್ಳಿ ಮಾರೋದು, ಅವ್ರು ಬಿಸ್ನೆಸ್ ಮ್ಯಾನ್ ಅಲ್ಲ. ಸೊ ನೀನ್ ಯಾವ ಒಂದು ಬಿಸ್ನೆಸ್ ನ ತಗೋಬೇಕು ಅಂತಿದ್ಯಾ ಫಸ್ಟ್ ಡಿಸೈಡ್ ಮಾಡು. ನೀನ್ ಸೋಹನ ಟೀಚರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ರೆ ನೀನ್ ಡಿಸೈಡ್ ಮಾಡು ಯಾವ ಟೀಚರ್, ಯಾವ ಸಬ್ಜೆಕ್ಟ್ ಟೀಚರ್ ಆಗ್ಬೇಕು ಅಂತ. ನೀನ್ ಡಾಕ್ಟರ್ ಆಗ್ಬೇಕಂದ್ರೆ ನೀನ್ ಯಾವ ಡಾಕ್ಟರ್ ಆಗ್ಬೇಕು ಅಂತ ನೀನ್ ಡಿಸೈಡ್ ಮಾಡು. ಫಸ್ಟ್ ಆಫ್ ಆಲ್ ಇವತ್ತೇ ಡಿಸೈಡ್ ಮಾಡಿ ನಾನ್ ಮುಂದಕ್ಕೆ ಏನ್ ಆಗ್ಬೇಕು ಅಂತ. ನಿಮ್ಮ ಅಮ್ಮಂಗೆ ಹೇಳಿ, ಅಮ್ಮ ನಾನು ಡಾಕ್ಟರ್ ಆಗ್ಬೇಕು. ಅವ್ರ ಪುತ್ರ ಬರುತ್ತೆ, ಅವರು ಡೌನ್ ಡ್ರಾಗರ್ಸ್, ಏನಮ್ಮ ವಯಸ್ಸು ನೀನ್ ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾ ಇದ್ಯಾ, ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಬೇಕಮ್ಮ. ಆಗಲ್ಲ ಕಣೆ ನನ್ ಕೈಯಲ್ಲಿ, ನೀನ್ ಅಲ್ಲಿ ಬಿಟ್ಬಿಡ್ತೀಯಾ? ಸೊ ಇಲ್ಲ, ಈ ಸೊಸೈಟಿಲಿ ಏನು ಅಂದ್ರೆ ನೀನ್ PUC ಒಳ್ಳೆ ಮಾರ್ಕ್ಸ್ ತಗೊಂಡು ನೀಟ್ ಎಕ್ಸಾಮ್ ಬರ್ದು ಟಾಪ್ ರ್ಯಾಂಕ್ ಅಲ್ಲಿ ಸೆಲೆಕ್ಟ್ ಆದ್ರೆ ನಿಮ್ಗೆ ಫ್ರೀ ಸೀಟ್ ಸಿಗುತ್ತೆ ಗವರ್ಮೆಂಟ್ ಅಲ್ಲಿ, ನೀನ್ ಡಾಕ್ಟರ್ ಆಗ್ಬೋದು. ನಿನ್ನ ಹತ್ರ ಏನಿಲ್ಲ, ದುಡ್ಡಿಲ್ಲ, ವಿದ್ಯೆ ಇದ್ರೆ, ಎಜುಕೇಶನ್ ಇದ್ರೆ ಆ ಸೀಟ್ ಸಿಗುತ್ತೆ ತಾನೆ. ಏನ್ ಬೇಕು ನಿಮ್ಗೆಲ್ಲರಿಗೂ? ಏನ್ ಬೇಕು? ಏನ್ ಮಾಡ್ಬೇಕು? ನೀವು ಓದ್ಬೇಕು. ನೀವು ನಿಮ್ಮ ಮನೆ ಪರಿಸ್ಥಿತಿ ಏನಾದ್ರೂ ಇರ್ಲಿ, ನಿಮ್ ಸೊಸೈಟಿ ಪರಿಸ್ಥಿತಿ ಏನಾದ್ರೂ ಇರ್ಲಿ, ಯಾರದೇ ಇರ್ಲಿ, ಯಾರು ಹೆಲ್ಪ್ ಮಾಡಲ್ಲ, ನೋ ಪ್ರಾಬ್ಲಮ್. ನೀನು ಓದಿದ್ರೆ ನಿನಗೆ ಅದು ಸಿಗಕ್ಕೆ ಇದೆ ನಮ್ಮ ಸೊಸೈಟಿ. ನೀನ್ ಟಾಪ್ ರ್ಯಾಂಕ್ ಮತ್ತೆ ನೀಟಲ್ಲಿ ಅಂದ್ರೆ ನಿನಗೆ ಕಾದು ಸೀಟ್ ಕೊಡ್ತಾರೆ ಗೌರ್ಮೆಂಟ್. ಯಾವ್ದೋ ಒಂದು ಹಾಸ್ಪಿಟಲ್ ಅವರು ನಿನ್ನ ಅವತ್ತೇ ಹೈಯರ್ ಮಾಡ್ತಾರೆ, ನೋಡಪ್ಪ ನೀನ್ ಎಜುಕೇಶನ್ ಕಂಪ್ಲೀಟ್ ಮಾಡೋವರೆಗೂ ನಿನ್ಗೇನು ಹೆಲ್ಪ್ ಬೇಕು ನಾನು ಮಾಡ್ತೀನಿ, ನಿನ್ಗೆ ಇದು ಮಾಡ್ತೀನಿ, ನೀನ್ ಬಂದು ನನಗೆ ಇಷ್ಟು ವರ್ಷ ಕೆಲಸ ಮಾಡ್ಕೊಡಪ್ಪ ಅಂತ ಅಂದ್ಬಿಟ್ಟು ಅವರು ನಿಮ್ಮ ಹತ್ರಕ್ಕೆ ಬರ್ತಾರೆ.
ಯಾವಾಗ ನೀನು ಓದಿ ನೀಟ್ ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದ್ರೆ ಇಲ್ವಾ? ಅವಾಗ ದುಡ್ಡು ಬೇಕಾ ನಿಮ್ಗೆ ಕೋಟಿಗಟ್ಲೆ MBBS ಕಾಲೇಜ್ ಕಟ್ಟಕ್ಕೆ? ಇಲ್ಲ ತಾನೆ. ಸೊ ಚಾಯ್ಸ್ ಇಸ್ ಯುವರ್ಸ್. ನಿಮ್ಗೆ ಚಾಯ್ಸ್ ಇದೆ. ಇಂಥದ್ದು ನಾನು ಆಗ್ಲೇಬೇಕು ಅಂತ ಹೇಳಿದ್ರೆ ನಿಮ್ಗೆ ಆಗೋದಕ್ಕೆ ಅವಕಾಶಗಳು ಇದಾವೆ. ತಿಳ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ಕೇಳ್ರಿ ಯಾರನ್ನ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಚೂಸ್, ಸೆಲೆಕ್ಟ್. ನಾನು ಹಿಂಗೆ ಆಗ್ಬೇಕು. ಈಗ ನಾನ್ ಕೇಳ್ತಾ ಇದ್ದೀನಿ, ರವಿತೇಜ ವಾಂಟ್ಸ್ ಟು ಬಿಕಮ್ ಎ ಡ್ಯಾನ್ಸರ್. ನೀನ್ ಡ್ಯಾನ್ಸರ್ ಆಗ್ಬೇಕಂದ್ರೆ ಏನಿರ್ಬೇಕು? ಎಜುಕೇಶನ್ ಇರ್ಬೇಕು. ಅದ್ರ ಜೊತೆಗೆ ಏನಿರ್ಬೇಕು? ಸ್ಕಿಲ್ಸ್, ನಾಲೆಜ್ ಇರ್ಬೇಕು, ಸ್ಕಿಲ್ಸ್ ಇರ್ಬೇಕು. ಡ್ಯಾನ್ಸ್ ಅಲ್ಲೂ ಕೂಡ ನೀವು ನೋಡ್ತಿರ್ತೀರಾ, ಸಾವಿರಾರು ಜನ ಸ್ಟೇಜ್ ಮೇಲೆ ಬಂದು ಆಡ್ತಾರೆ. ಕೆಲವು ಯಾವ್ದೋ ಒಂದು ಸ್ಪಾರ್ಕ್ಗೆ ವಿನ್ ಆಗೋದು, ಯಾವ್ದೋ ಒಂದು ಸ್ಪಾರ್ಕ್ ಅದರಲ್ಲಿ ವಿನ್ ಆಗುತ್ತೆ. ಆ ಜಡ್ಜಸ್ ನ ಅಟ್ರಾಕ್ಟ್ ಮಾಡುತ್ತೆ. ಹಂಗಿರ್ಬೇಕಾದ್ರೆ ಆ ಸ್ಪಾರ್ಕ್ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನಿನ್ ತಲೆ ಬುದ್ಧಿ ಇರ್ಬೇಕಾನೆ. ಅದಕ್ಕೆ ನೀನ್ ಏನ್ ಮಾಡ್ಬೇಕು? ಸ್ಕಿಲ್ಸ್, ಅದಕ್ಕೆ ಏನ್ ಮಾಡ್ಬೇಕು? ಓದ್ಬೇಕು, ನಾಲೆಜ್ ನ ಗ್ರೋತ್ ಮಾಡ್ಬೇಕು. ಮಾಡ್ತೀಯಾ? ಡಿಸೈಡ್ ಮಾಡ್ತೀಯಾ? ಇವತ್ತು ನಂದು ಇದು ಕೇಳಿಯರ್. ನಿನಗೆ ಎಲ್ಲ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ನಿನ್ಗೆ ಅವಕಾಶ ಸಿಕ್ಕಿದೆ. ನಿಮ್ ಮನೇಲಿ 8 ಗಂಟೆಗೆ ಎದ್ದು ಆ ಸ್ಟೇಜಿಗೆ ಹೋಗಕ್ ನೀನ್ ಅರ್ಧ ಅವರ್ ಲೇಟ್ ಆಗೋದ್ರೆ ಸಿಗುತ್ತಾ ಚಾನ್ಸ್ ಅಲ್ಲಿ ಡ್ಯಾನ್ಸ್ ಮಾಡೋಕೆ? ಸಿಗುತ್ತಾ? ಹೋಗ್ಲಿ, ಬಸ್ ಸಿಗುತ್ತಾ? ಫ್ಲೈಟ್ ಸಿಗುತ್ತಾ? ನಿನ್ ಕೋ ಡ್ಯಾನ್ಸರ್ಸ್ ವೇಟ್ ಮಾಡ್ತಾರಾ? ಮಾಡಲ್ಲ. ಸೊ ನೀನ್ ಏನ್ ಕಲಿಬೇಕು? ಟೈಮ್ ಸೆನ್ಸ್. ಸೊ ಚಾಯ್ಸ್ ಇಸ್ ಯುವರ್ಸ್. ನೀವೇನ್ ಆಯ್ಕೆ ಮಾಡ್ಕೊಳ್ತೀರಾ ನೀವ್ ಅದ. ನೀವ್ ಏನ್ ಆಯ್ಕೆ ಮಾಡ್ಕೊಳ್ತೀರಾ ಅದೇ ನೀವ್ ಆಗೋದು. ಟೀಚರ್ಸು ಅಷ್ಟೇ. ನಾನು ಏನ್ ಆಯ್ಕೆ ಮಾಡ್ಕೋತಿದ್ದೀನಿ ಈ ವರ್ಷ, ನಾನು ಏನ್ ಮಾಡ್ಬೇಕಂತಿದ್ದೀನಿ ಮಕ್ಕಳನ್ನ ಡಿಸೈಡ್ ಮಾಡಿ ಫಸ್ಟ್. ಸೊ ಅಶ್ವಿನಿನ ನಾನು ಹಾಳು ಮಾಡ್ಬೇಕು, ನಾನು ಹಾಳು ಮಾಡ್ಬೇಕು. ಅವಳನ್ನ ನೈಸಾಗಿ ಕರೆದು ಅವಳ ಜೊತೆ ಸೆಲ್ಫಿ ತಕ್ಕೊಂಡು ಅವಳ ಜೊತೆ ರೀಲ್ಸ್ ಮಾಡ್ಕೊಂಡು ಅವಳ ಜೊತೆ ಹರಟೆ ಮಾತಾಡ್ಕೊಂಡು ನಾನು ಅವಳನ್ನ ರಿಮೈಂಡ್ ಮಾಡ್ಕೊಂಡು ಅವಳನ್ನ ಓದಿಸ್ಕೊಂಡು ಅವಳನ್ನ ರೆಕಗ್ನೇಷನ್ ಮಾಡ್ಕೊಂಡು ಅವಳನ್ನ ಅಪ್ರಿಶಿಯೇಟ್ ಮಾಡ್ಕೊಂಡು ನನ್ನ ದಾರಿಗೆ ತಗೊಂಡು ಅವಳಿಗೆ 90% ನಾನು ತರಿಸ್ಬೋದು. ಯಾರ ಕೈಯಲ್ಲಿದೆ? ಏನನ್ನ ಚಾಯ್ಸ್ ಮಾಡ್ತೀರಾ ನೀವು? ನಿಮ್ಮ ಕೈಯಲ್ಲಿ ಒಂದು 4 ಜನ ನಿಮ್ ಹೆಸರೇಳ ಮಾಡ್ಕೊಳ್ತೀರಾ. ಸ್ಕೂಲ್ ಬಿಟ್ಟು ಹೋದ್ಮೇಲೆ ಆ ಅಮ್ಮ ಇದ್ರು ನಮ್ಗೆ ಹಿಂಗ್ ಮಾಡಿದ್ರು, ಅದಕ್ಕೆ ನಾವು ಹಿಂಗಾದ್ರಿ ಅಂತ ಅನ್ನಿಸ್ಬಿಡ್ತೀರಾ. ಚಾಯ್ಸ್ ಇಸ್ ಯುವರ್ಸ್. ನೀವ್ ಯಾರು ಅಂತ ಡಿಸೈಡ್ ಮಾಡ್ಕೊಳ್ಳಿ, ನೀವೇನು ಅಂತ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ ನಾಲೆಜ್ ಎಷ್ಟು ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿ, ಅದನ್ನ ಯುಟಿಲೈಸ್ ಮಾಡ್ಕೊಂಡು ಇವ್ರನ್ನ ಏನ್ ಮಾಡ್ಬೇಕಂತ ಡಿಸೈಡ್ ಮಾಡಿ. ದಿಸ್ ಇಸ್ ಟೀಚರ್ಸ್ ಚಾಯ್ಸ್. ನೆಕ್ಸ್ಟ್, ವೇರ್. ವೇರ್ ಅಂದ್ರೆ ಎಲ್ಲಿ? ವೇರ್ ಅಂದ್ರೆ ಏನು? ಎಲ್ಲಿದ್ದೀರಲ್ಲ? ಸ್ಕೂಲ್. ಎಲ್ಲಿದ್ದೀರಾ? ಕ್ಲಾಸ್, ಎಲ್ಲಿ? ಸ್ಕೂಲ್. 10th classroom. 10th classroom. ನಾನು ಕೇಳ್ತಾ ಇದ್ದೀನಿ, ನೀವು ಎಲ್ಲಿದ್ದೀರಾ? ಯೋಚನೆ ಮಾಡಿ ಆನ್ಸರ್ ಮಾಡಿದ್ದೀವಿ. ನಾನು ಒಂಚೂರು ಇಂಡಿಯಾದಲ್ಲಿ. ಓಕೆ, ನೆಕ್ಸ್ಟ್. Hillside Public School in 10th standard class. ಟೀಚರ್ಸ್ ಎಲ್ಲಿದ್ದೀರಾ? In school, in our school. ಪ್ಲೇಸ್. ನನ್ನ ಪ್ಲೇಸ್ ಅಲ್ಲಿ ಇದ್ದೀನಿ, ನನ್ನ ಕ್ಲಾಸ್ ಅಲ್ಲಿ ನಾನು ಇದ್ದೀನಿ. Yes, 10th standard class. ಪೊಸಿಷನ್. This is asking, ನೀನ್ ಎಲ್ಲಿದ್ದೀಯಾ ಹೇಳಿ. ಆಶ್ರಯ Hillside Public School. 10th standard ಕ್ಲಾಸ್ ರೂಮ್ ಒಳಗಡೆ. ಇದು ನಿನ್ ಪೊಸಿಷನ್ ಪ್ರೆಸೆಂಟ್. ಪ್ರೆಸೆಂಟ್ ಇನ್ ಐಡಿ ಕಾರ್ಡ್ ಏನು? 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಇನ್ ಐಡಿ ಕಾರ್ಡ್ ಏನು? ಪ್ಲೇಸ್. ಎಲ್ಲಿದ್ಯಾ? ಪೊಸಿಷನ್. ಎಲ್ಲಿದ್ಯಾ? ಸ್ಟೂಡೆಂಟ್ ಪ್ಲೇಸ್ ಅಲ್ಲಿ ಇದೆಯಾ ನೀನು? ಎಲ್ಲಿದ್ಯಾ ನೀನು? Student. ಯಾವ ಪ್ಲೇಸ್ ಅಲ್ಲಿ ಇದೆಯಾ ನೀನು? Student. ಸ್ಟೂಡೆಂಟ್ ಪ್ಲೇಸ್ ಅಲ್ಲಿ ಇದೆಯಾ? ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗಿ ನಿಲ್ಬೇಕಂತಿದ್ಯಾ? ಡೆಸ್ಟಿನೇಷನ್ ಏನು ನೀನು? 10th ಸ್ಟ್ಯಾಂಡರ್ಡ್ ಅಲ್ಲಿ ಇದೆಯಾ? ನೆಕ್ಸ್ಟ್ ನೀನ್ ಎಲ್ಲಿಗೆ ಹೋಗ್ಬೇಕಂತ ಇದೆಯಾ? ಕಾಲೇಜ್ ಹೋಗ್ಬೇಕಂತಿದ್ಯಾ? ಯಾವ ಕಾಲೇಜ್ ಹೇಳಿ. ಯೋಚನೆ ಮಾಡ್ರಿ ಫಸ್ಟ್. ನಾನು 10ನೇ ಕ್ಲಾಸ್, ನಂದು ಎಂಡ್, ಇದು ಡೆಸ್ಟಿನೇಷನ್, ಇಟ್ ಇಸ್ ಮೈ ಟರ್ನಿಂಗ್ ಪಾಯಿಂಟ್. ಇದು ಮುಗಿದ್ರೆ ನಾನು ಯಾವ ಕಾಲೇಜ್ ಹೋಗ್ಬೇಕು, ಯಾವ ಕಾಂಬಿನೇಷನ್ ತಗೋಬೇಕು, ಯಾವ ಸಬ್ಜೆಕ್ಟ್ ತಗೋಬೇಕು, ಅದು ತಗೊಂಡ್ರೆ ನಾನು ಏನಾಗ್ತೀನಿ? Position. ಇದೆಲ್ಲ ಏನು ಯೋಚನೆ ಮಾಡಿದ್ರೆ ಬಂದ್ ಟೆಂತ್ ಕೂತಿದ್ದೀರಾ? No.
ಹಾ ಹೌದು, ಎಸ್ ಇದು ಟೀಚರ್ಸ್. ನಿಮ್ಮ ಎಷ್ಟು ಜನ ಮಕ್ಕಳನ್ನ ನೀವು ತಿದ್ದಬೇಕು ಅನ್ಕೊಂಡಿದ್ದೀರಾ? ಈ ಮಗುಗೆ ಕನ್ನಡ ಬರ್ತಾ ಇಲ್ಲ, ಈ ಮಗುಗೆ ಇಂಗ್ಲಿಷ್ ಬರ್ತಿಲ್ಲ, ಈ ಮಗುಗೆ ಅಕ್ಷರ ಜ್ಞಾನನೇ ಇಲ್ಲ, ಅವ್ರನ್ನ ಏನ್ ಮಾಡ್ಬೇಕು? ಪ್ಲಾನ್ ಯುವರ್ ಸೆಲ್ಫ್, ಯುವರ್ ಪೊಸಿಷನ್. ಹೋಗೋದು ಪೇರೆಂಟ್ಸ್ ಹತ್ರ ಹೋಗ್ಬಿಟ್ಟೆ, ನಿಮ್ಮ ಮಗಳಿಗೆ ಏನು ಬರ್ತಾ ಇಲ್ಲ, ನಿಮ್ಗೆ ಏನು ಬರ್ತಾನೆ ಇಲ್ಲ, ಇದಟ್ಟಿ ಅಂತ ನಿಮ್ಮ ಮಗುಗೆ ಹೇಳಿದ್ರೆ ಯಾವ ತಂದೆ ತಾಯಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ? ನೀವು ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿನ್ ದಡ್ಡಿ ಏನು ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ತೀರಾ? ನಾನಂತೂ ಅಕ್ಸೆಪ್ಟ್ ಮಾಡಲ್ಲ, ನಾ ಗಲಾಟೆನೇ ಮಾಡ್ತೀನಿ. ಯು ಹ್ಯಾವ್ ಸೀನ್, ಕರೆಕ್ಟಾ? ಸೊ ಇದನ್ನ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಪೊಸಿಷನ್. ನೀನ್ ಎಲ್ಲಿದ್ಯಾ, ಏನ್ ಆಗ್ಬೇಕಂತಿದ್ಯಾ? ಎರಡು, ವೇರ್ ಪ್ಲೇಸ್, ಎಲ್ಲಿಗೆ ರೀಚ್ ಆಗ್ಬೇಕು ಅಂತಿದ್ಯಾ, ಏನ್ ಆಗ್ಬೇಕಂತಿದ್ಯಾ, ನೀನೇ ಅದನ್ನ ಏನ್ ಮಾಡ್ಬೇಕು? ಸೆಟ್ ಮಾಡ್ಬೇಕು. ಈ ವರ್ಷದ ಎಂಡ್ ಪಾಯಿಂಟ್ ಏನು? ನಿಮ್ಮ ಪರ್ಸೆಂಟೇಜ್ ಏನ್ ಬರ್ದಿದ್ದೀರಾ ಅದನ್ನ ಇವತ್ತು ಈ ಅಕಾಡೆಮಿಕ್ ಇಯರ್ಗೆ ಅದು ಎಂಡ್ ಪಾಯಿಂಟ್. ಸೊ ನಿಮ್ಮ ಲೈಫ್ ಕೆರಿಯರ್ ಎಂಡ್ ಪಾಯಿಂಟ್ ಯಾವುದು? ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನ ಮಾಡಿದಾಗ. ಏನ್ ಸೋನಾ ಮಾಡ್ಬೇಕು ಅಂತಿದ್ಯಾ ಅಲ್ವಾ? ಏನ್ ಮಾಡಿ ಫಸ್ಟ್ ಯೋಚನೆ ಮಾಡಿ, ನಾನು ಇದೇ ಮಾಡ್ಬೇಕು. ನೆಕ್ಸ್ಟ್, ಮ್ಯಾಮ್ ನೀವೇನೋ ಹೇಳ್ಬಿಟ್ರಿ ನಾನು ಡಾಕ್ಟರ್ ಆಗ್ಬೇಕು ಅಂತ. ಹೆಂಗೆ ಮ್ಯಾಮ್? ಹೌ ಮೆಥಡ್, ಯಾವ ಮೆಥಡ್ ಅಲ್ಲಿ ಆಗ್ಬೇಕು? ಹೌ ಹೆಂಗಾಗ್ತೀರಾ ನೀವು ಸಕ್ಸಸ್ಫುಲ್? ಹೇಳಿ ಯಾರಾದ್ರೂ ಒಬ್ರು. ಇವಾಗ ಡಾಕ್ಟರ್ ಅಂತ ಹೇಳಿದ್ರು, ಡಾಕ್ಟರ್ ಆಗೋದಕ್ಕೆ ಏನಿದೆ ಸ್ಟೆಪ್ಸ್? ಟೀಚರ್ಸ್ ಹೇಳಿ. ನೀವು ಟೀಚರ್ ಆಗಿದ್ದೀರಾ, ನಿಮ್ ಡೆಸ್ಟಿನೇಷನ್, ನಿಮ್ ಎಂಡ್ ಪಾಯಿಂಟ್, ನೀವು ಒಬ್ರು ಟೀಚರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಟೀಚರ್ ಇಟ್ ಇಸ್ ಎಂಡ್ ಪಾಯಿಂಟ್. ನೀವು ತಗೊಂಡಿರೋ ಡಿಗ್ರಿ ಎಂಡ್ ಪಾಯಿಂಟಾ? ಇಲ್ಲ. ನೀವು ಒಂದು 10 ಮಕ್ಕಳನ್ನ ನಿಮ್ ಹೆಸರು ಹೊರಗಡೆ ಹೋಗಿ ಇವ್ರು ನನಗೆ ಹಿಂಗೆ ಹೆಲ್ಪ್ ಮಾಡಿದ್ರು, ನಾನು ಹಿಂಗೆ ಓದಿದೆ, ಶಿ ಇಸ್ ಮೈ ಟೀಚರ್, ಶಿ ವಾಸ್ ಮೈ ಟೀಚರ್ ಅಂತ ನಿಮ್ಮ ಹತ್ರಕ್ಕೆ ವಾಪಸ್ ಬಂದು ನಾನು ಹಿಂಗ ಆಗಿದ್ದೀನಿ ಅಂತ ಹೇಳ್ತಾರಲ್ಲ, ಅದು ನಿಮ್ ಸಕ್ಸಸ್, ಅದು ನಿಮ್ ಎಂಡ್ ಪಾಯಿಂಟ್. ನೀವು B.Ed ಮಾಡಿರೋದು, B.Ed ಮಾಡಿರೋದು, M.Ed ಮಾಡಿರೋದು, MA ಮಾಡಿರೋದು ಯಾವುದು ಬರಲ್ಲ. ನಾನು ಕಲಿಸಿದಾಗ ಒಂದು 10 ಮಕ್ಕಳು ಕ್ಲಾಸಲ್ಲಿ ಬದಲಾಗಿದಾರ. 5ನೇ ಕ್ಲಾಸು, ಈ 5ನೇ ಕ್ಲಾಸಲ್ಲಿ ಏನ್ ಕಲಿಬೇಕು ಕಲ್ತು ನೆಕ್ಸ್ಟ್ ಕ್ಲಾಸ್ ಜಂಪ್ ಕಲ್ತಿದಾರ ಇವರೆಲ್ಲ. 5ನೇ ಕ್ಲಾಸಲ್ಲಿ LKGಲಿ 1 to 50 ವಿತೌಟ್ ಸಿಂಗ್ ಈ ಮಗು ಬರಬೇಕು. A to Z ವಿತೌಟ್ ಸಿಂಗ್ ಈ ಮಗು ಬರಬೇಕು. ಬರ್ತಿದ್ಯಾ? ದೆನ್ ಯು ಆರ್ ಸಕ್ಸೆಸ್. 10th ನಾನು ಗೋಲ್ ಸೆಟ್ ಮಾಡಿನ ಪರ್ಸೆಂಟೇಜ್ ರೀಚ್ ಆಗೋದಕ್ಕೆ ಮ್ಯಾಮ್ ಮೆಥಡ್ಸ್ ಕೊಡ್ತಿದ್ದಾರೆ. ಬೆಳಗ್ಗೆ ಎದ್ದು ಓದು ಅಂತಿದ್ದಾರೆ, ಕ್ಲಾಸಲ್ಲಿ ಪಾಠ ಕೇಳು ಅಂತಿದ್ದಾರೆ, ಆನ್ ಟೈಮ್ ಅಸೈನ್ಮೆಂಟ್ ಬರಿ ಅಂತಿದ್ದಾರೆ, ಆನ್ ಟೈಮ್ ನೋಟ್ಸ್ ಕಂಪ್ಲೀಟ್ ಮಾಡಕ್ಕೆ ಹೇಳ್ತಿದ್ದಾರೆ, ಆನ್ ಟೈಮ್ ತಿನ್ನಕ್ಕೆ ಹೇಳ್ತಿದ್ದಾರೆ, ಆನ್ ಟೈಮ್ ಎಕ್ಸರ್ಸೈಸ್ ಮಾಡಕ್ಕೆ ಹೇಳ್ತಿದ್ದಾರೆ ನಮ್ಮ ಮೇಡಮ್. ಇದೆಲ್ಲ ನಮ್ಮ ಮೇಡಮ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ದೀಸ್ ಆರ್ ದ ಮೆಥಡ್ಸ್. ಹೌ ನೀನ್ ಹೆಂಗ್ ರೀಚ್ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನ ಬಳಸ್ಕೋಬೇಕಾಗಿರೋದಿಲ್ಲ. ನಾವು ಯಾರು ಬಳಸ್ಕೋಬೇಕು? ನಾವು ನೀವೇ ಬಳಸ್ಕೋಬೇಕು. ಸೊ ಇದನ್ನ ಬಳಸ್ಕೋಬೇಕು. ಹೌ ಮೆನಿ ನಾನು ಕೇಳ್ತಾ ಇರೋದು. ಹೌ ಮೆನಿ ನಿಮ್ಮ ಮುಂದೆ ಎಷ್ಟಿದೆ? ಅಶ್ವಿನಿ ಶೀಸ್ ಹಿಯರ್. ಈ ಅಕಾಡೆಮಿಕ್ ಇಯರ್ ಅಲ್ಲಿ 10th ಒಂದು ಒಳ್ಳೆ ಪರ್ಸೆಂಟೇಜ್ ತಗೊಂಡು ನಾನು ಪಾಸ್ ಆಗ್ಬೇಕು, ಒಂದು ಗೋಲ. ಸೊ ಈ ಅಕಾಡೆಮಿಕ್ ಇಯರ್ ನಾನು ಆನ್ ಟೈಮ್ ಸ್ಕೂಲಿಗೆ ಬರಬೇಕು. ಸೆಕೆಂಡ್, ಈ ಅಕಾಡೆಮಿಕ್ ಇಯರ್ ಒಂದು ದಿವಸನೂ ನಾನು ಬಯಸ್ಕೋಬಾರ್ದಪ್ಪ ಲೇಟ್ ಆಗಿ ಬರ್ದಿದ್ದೀನಿ ಅಂತ. ದಟ್ ಇಸ್ ಯುವರ್ ಗೋಲ್. ಹೌ ಮೆನಿ ಆದ್ರೆ ಬರ್ದಿಟ್ಕೊಳ್ಳಿ. ನೀವು ಬರೀರಿ ಕೂತ್ಕೊಂಡು, ಈ ವರ್ಷ ನಾನು ಹಿಂಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೀವು ಬರಿಬೇಕು. ಇದನ್ನ ಬರ್ದಾಗ ನಿಮಗೆ ನೀವು ರೆಸ್ಪೆಕ್ಟ್ ಕೊಟ್ರೆ ಮಾತ್ರ ಡೌನ್ ಟ್ರಾಗರ್ಸ್ ಕೈಲಿ ಕಾಲೆಳಿಸ್ಕೊಳ್ಳಲ್ಲ. ಕೇವಲ ಅವರೆಲ್ಲ ನಿಮಗೆ ದೇವ್ರ ತರ ಕಾಣ್ತಾರೆ, ಅಪ್ಲಿಫ್ಟ್ ಅಂತ. ನಿಮಗೆ ಒಂದು ಪಿಕ್ಚರ್ ಇದೆ, ತೆಲುಗುಲು ಇದೆ, ಮೇ ಬಿ ಕನ್ನಡದಲ್ಲೂ ಇದೆ. ಅದೊಂದು ಮೂವಿ ಏನು ಅಂತ ಹೇಳಿದ್ರೆ, ಒಬ್ಬ ತುಂಬಾ ಜನಕ್ಕೆ ಸಹಾಯ ಎಲ್ಲ ಮಾಡಿರ್ತಾನೆ, ಆದ್ರೆ ಅವನ ಮನೆಗೆ ಅವನು ಎನಿಮಿ. ಅವನ ಮನೆ ಮಕ್ಕಳಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು, ಎಲ್ಲರಿಗೂ ಎನಿಮಿ ಅವನು. ಅವ್ನು ಸತ್ತಾಗ ಏನು ಅಂತ ಹೇಳಿದ್ರೆ, ಅವ್ರ ಮನೆಯವರು ದುಡ್ಡಿಗೆ ಕಿತ್ತಾಡ್ತಾರೆ, ಅವ್ರ ಅಪ್ಪನ ಆಸ್ತಿಗೆ ಕಿತ್ತಾಡ್ತಾರೆ, ಅವ್ರು ಮಾಡಿರುವಂತದ್ದು ಏನೋ ಒಂಚೂರು ಎಲ್ಲೋ ದುಡ್ಡಿಸ್ಕೊಂಡು ವಾಪಸ್ ಕೊಡಕ್ಕೆ ಕಿತ್ತಾಡ್ತಾರೆ. ಅವ್ರ ತಂದೆ ಮಣ್ಣು ಕೂಡ ಅವ್ರು ಬರಲ್ಲ. ಅದು ತೆಲುಗು ಪಿಕ್ಚರ್, ಆ ನಲ್ಲುಗೂರು ಅಂತ. ಕನ್ನಡದಲ್ಲಿ ಏನಿದೆಯೋ ಗೊತ್ತಿಲ್ಲ. ಆದ್ರೆ ಆ ಮೂವಿಲಿ ಅವನು ಲಾಸ್ಟ್ ಅಲ್ಲಿ
ಆ ಫ್ಯಾಮಿಲಿಲಿ ಅವ್ರ ತಂದೆ ಬಗ್ಗೆ ಗೊತ್ತಿಲ್ದಿರಾ ಅವ್ರ ಆ ಥರ ಎಲ್ಲ ಕಿತ್ತಾಡ್ಬೇಕಾದ್ರೆ ಅವ್ನ ಹಿಂದೆಗಡೆ ಯಮಧರ್ಮರಾಜರು ಈ ಕೊಂಬುಳು ಎಲ್ಲ ಇಟ್ಕೊಂಡು ಅವ್ನ ಹಿಂದೆ ಇರ್ತಾರೆ. ಅವ್ನ ಸಂಕಟದಲ್ಲಿರ್ತಾನೆ, ಫೀಲಲ್ಲಿ ಇರ್ತಾನೆ. ಬರ್ತಾ 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 ಆ ಮೂವಿ ಎಂಡಿಗೆ ಏನಾಗುತ್ತೆ ಅಂತಂದ್ರೆ ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಅವ್ರ ಅಪ್ಪನ ಸಾವಿಗೆ ಒಂದು ಕೋಟ್ಯಾಂತರ ಜನ ಬಂದಿರ್ತಾರೆ. ಅದ್ರಲ್ಲಿ ಒಬ್ಬೊಬ್ರು ಕೂಡ ಏನು ಅಂತ ಹೇಳಿದ್ರೆ ದೇವರ್ ಅಪ್ರಿಶಿಯೇಟಿಂಗ್ ಹಿಮ್. ಅಂದ್ರೆ ನನಗೆ ನಿಮ್ ತಂದೆ ಈ ತರ ಸಹಾಯ ಮಾಡಿದ್ರು, ಏನು ಒಂದು ಲೆಟರ್ ಬರ್ದಾಕ ಒಂದು ಆಪರೇಷನ್ ಇಂತ ಫ್ರೀ ಆಗಿರೋ ಪ್ಲೇಸ್ ಅಲ್ಲಿ ಆಗ್ತಿದೆ ಅಂತ ಹೇಳಿದ್ರು, ನನ್ನ ರೋಡ್ ದಾಟಿಸಿದ್ರು, ನನ್ನನ್ನ ನಿಮ್ಮಪ್ಪ ಗೌರ್ಮೆಂಟ್ ಕಾಲೇಜಲ್ಲಿ ಈ ತರ ಸೀಟ್ ಸಿಗುತ್ತೆ ಅಂತ ಹೇಳಿ ನನ್ನನ್ನ ಲಾಯರ್ ಮಾಡಿದ್ರು. ಎಷ್ಟೋ ಸಾಧನೆ ಮಾಡಿರುವಂತ ವ್ಯಕ್ತಿಗಳು ಅವರ ಒಂದು ಮಣ್ಣು ಹಾಕೋದಕ್ಕೆ ಬಂದಂತ ಟೈಮಲ್ಲಿ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಅಷ್ಟು ಟ್ರಾಫಿಕ್ ಜಾಮು, ಇವರು ಕದ್ದು ಓಡೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರ ತಂದೆ ಫೀಲ್ ಮಾಡ್ತಿರ್ತಾನೆ, ನೋಡಿ ಇಲ್ಲ ನನ್ನ ಮಕ್ಳು ಕದ್ದೋಡೋಗ್ತಿದ್ದಾರೆ, ಇಲ್ಲಿ ಯಾರೋ ನಂಬಿ ಕೊಟ್ಟಂತ ದುಡ್ಡಿದೆ, ಇಲ್ಲಿ ಅವ್ರ ಮನೇಲಿ ಏನೋ ಮದ್ವೆ ಆಗ್ಬೇಕಾಗಿತ್ತು ಅದು ಕೊಟ್ಟಿದ್ದಾರೆ, ಇವ್ರು ಯಾರೋ ಆಪರೇಷನ್ ಆಗ್ಬೇಕಾಗ ಅಂದ್ರೆ ಅದು ಒಂದು ಸಂಕಟದಲ್ಲಿದ್ದಾಗ ಹಿಂದೆಗಡೆ ಕಿಂಕರರು ಅವನ್ನ ಕುಣಿತಾ ಇರ್ತಾರೆ. ಸೊ ಫೈನಲಿ ಅಲ್ಲಿ ಮಿಸ್ ಆಗಿ ಆ ಕಾರ್ ನಿಲ್ಲುತ್ತೆ, ಯಾರೋ ಒಬ್ರು ನೋಡ್ಬಿಡ್ತಾರೆ, ಅವ್ರ ಮಗ ಅಂತ ಗೊತ್ತಾಗ್ಬಿಡುತ್ತೆ, ಕೆಳಗಡೆ ಬರ್ತಾರೆ, ಫೋರ್ಸಿಬಲಿ ಅವ್ರ ಕೈಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಏನ್ ಇಡ್ಬೇಕು ಅಂತ ಹೇಳ್ತಾರಲ್ಲ, ಬೆಂಕಿ ಇಡ್ಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರ ತಾಯಿ ಇವ್ರು ಬೇಡ ಇವ್ರು ಇಡೋದು ಅಂತ ಅನ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ಇಡಕ್ಕೆ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಒಬ್ಬೊಬ್ರು ಕೂಡ ಅವ್ರ ತಂದೆಗೆ ಅದೆಲ್ಲ ಮಾಡ್ತಾರೆ. ಅವ್ರಿಗೆ ರಿಯಲೈಸ್ ಆಗುತ್ತೆ ಅವ್ರ ಅಪ್ಪನ ಸಾವಿನ ಮುಖ ನೋಡುವಾಗ. ಅವ್ರಿಗೆ ಅದು ರಿವೈಸ್ ಆಗಿದ ತಕ್ಷಣ ಏನ್ ಮಾಡ್ತಾರೆ, ಆ ದುಡ್ಡು ಕಾಸು ಏನು ಎತ್ಕೊಂಡು ಓಡೋಗ್ತಿದ್ರಲ್ಲ ಅದೆಲ್ಲ ನಂಗೇನು ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ಬಿಸಾಕ್ಬಿಟ್ಟು ನಮ್ಮ ಅಪ್ಪನೇ ನಮಗ್ ಬೇಕು ಅಂತ ಅಂದ್ಬಿಟ್ಟು ಅಳ್ತಾನೆ. ಸೊ ಅಳೋವಂತ ಸಂದರ್ಭದಲ್ಲಿ ಅವ್ನು ತಿರುಗಿ ಹಿಂದೆಗಡೆ ನೋಡ್ತಾನೆ, ಅವ್ರು ದೇವರಾಗಿರ್ತಾರೆ. ಅಷ್ಟೊತ್ತು ಅವ್ನ ಫೀಲಿಂಗ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಹಿಂದೆಗಡೆ ಅವರು ರಾಕ್ಷಸರು ಕುಣಿತಾ ಇರ್ತಾರೆ. ಯಾವಾಗ ಅವನ ಮನಸ್ಸು ಇಮಿಡಿಯೇಟ್ ಆಗಿ ಒಳ್ಳೇದು ಎಲ್ಲ ಒಳ್ಳೇದನ್ನ ನೋಡಿದ ಅವನು ಹ್ಯಾಪಿ ಆಗಿದ್ದ, ಹಿಂದೆಗಡೆ ಅವ್ರು ಹೆಂಗ್ ಕಾಣಿಸ್ತಾರೆ, ದೇವ್ರು. ನಿಮಗೂ ಅಷ್ಟೇ, ಈ 5 ಜನ ಕಾಲು ಎಳೆಯೋರ ಜೊತೆಗೆ ನಿಮ್ಮ ಮನಸ್ಸಿದೆಯಲ್ಲ ನೀನು ಐ ಅನ್ನೋದು, ಸೊ ಮೊದಲು ನಿಮಗೂ ಕೂಡ ರಾಕ್ಷಸನ್ ತರ ಕುಣಿತಾ ಇರುತ್ತೆ, ಎಲ್ಲದಕ್ಕೂ ಕಾಲು ಎಳಿತಾ ಇರುತ್ತೆ. ಯಾವತ್ತು ನಾನು ಇದೆಲ್ಲ ಮಾಡಲ್ಲ, ನಾನು ಇದೆಲ್ಲ ಬಿಡ್ತೀನಿ, ಇಲ್ಲ ನಾನು ಇಂಥ ಬೇಲೆ ಹೋಗ್ತೀನಿ ಅಂತ ನೀನ್ ಅನ್ಕೋತೀಯ, ನಿನ್ನ ಕಾಲು ಎಳೆಯೋರೆ ನಿನ್ನ ಮೇಲೆತ್ತೋ, ನಿನ್ ಕಾಲು ಎಳೆಯೋರೆ ನಿನ್ಗೆ ಮೇಲ್ಗಡೆ ಇರ್ತವ್ರು. ಸೊ ಫಸ್ಟ್ ನಿಮ್ಗೆ ಎಷ್ಟಿದೆ, ಹೇಗ್ ಮಾಡ್ಬೇಕು ಅನ್ನೋದನ್ನ ತಗೊಳ್ಳಿ. ಅದಾದ್ಮೇಲೆ ಹೌ ಆಫನ್, ಎಷ್ಟಿಷ್ಟಲ್ಲಿ ಮಾಡ್ಬೇಕು. The next last thing is how often. ನಾನು ಹೇಳ್ತೇನೆ ಹೌ ಆಫನ್, ಎಷ್ಟು ಟೈಮ್ ತಗೋಬೇಕು. 10th ಸ್ಟ್ಯಾಂಡರ್ಡ್ ಪಾಸ್ ಆಗಕ್ಕೆ ಈಗ ನನಗೆ ಗೊತ್ತಿರೋ ಹಾಗೆ 10th ಸ್ಟ್ಯಾಂಡರ್ಡ್ ಅನ್ನ ಇವತ್ತಿಗೂ ಪಾಸ್ ಆಗ್ತಿರೋ ಎಕ್ಸಾಮ್ ಕಟ್ತಾನೆ ಅವರು ಒಂದು 50 ಸತಿ ನೋಡಿದ್ದೀರಾ ಕೆಲವರು. ನನಗೊಂದು ಅಡ್ಮಿಷನ್ ಬಂದಿದ್ರು ಇಲ್ಲಿ, ಅವ್ರು ಹೇಳಿದ್ರು ಮ್ಯಾಮ್ ಎಕ್ಸಾಮ್ ಕಟ್ಟಿಸ್ತೀರಾ ಅಂತ. ಅವ್ರ ಮಗು ಇಲ್ಲಿ ಅಡ್ಮಿಷನ್ ಆಗಿದೆ ಸ್ಕೂಲಿಗೆ, ಅವ್ರು ಎಕ್ಸಾಮ್ ಕಟ್ಟೋದಕ್ಕೆ ಕೇಳಿದ್ರು. ಅಷ್ಟು ವರ್ಷ ತಗೋಬೇಕಾ 10th ಪಾಸ್ ಆಗೋದಕ್ಕೆ? ನಿಮ್ಮ ಒಂದು ಗೋಲ್ ರೀಚ್ ಆಗಕ್ಕೆ ಎಷ್ಟು ದಿನ ಬೇಕು? ದ ಟೈಮ್. ಈಗ ರನ್ನಿಂಗ್ ರೇಸ್ ಅಲ್ಲಿ 30 ಸೆಕೆಂಡ್ ಅಲ್ಲಿ 100 ಮೀಟರ್ ಓಡಬೇಕು, ಅದು ಟೈಮ್ ಸೆಟ್ ಆಗಿರುತ್ತೆ. ನೀನ್ 28 ನಿಮಿಷದಲ್ಲಿ ಓಡಿದ್ರೆ, 28 ಸೆಕೆಂಡ್ ಅಲ್ಲಿ ಓಡಿದ್ರೆ ನೀನ್ ಫಸ್ಟ್ ಬರ್ತೀಯ. ಅವ್ರು 30 ಸೆಕೆಂಡ್ ಅಲ್ಲಿ ಓಡ್ತಾರಂತೆ, ನಾನು 32 ಸೆಕೆಂಡ್ ಓಡ್ತೀನಿ ಅಂತ ಹೇಳಿದ್ರೆ ನಿಲ್ಲುತ್ತಾ ಟೈಮು? ಇಲ್ಲ. ಸೊ ನಿನ್ನ ಗೋಲ್ ಸೆಟ್ ಆದ್ಮೇಲೆ ನೀನು ಮೆಥಡ್ಸ್ ನ ತಗೊಂಡ್ಮೇಲೆ ಎಷ್ಟು ದಿನದೊಳಗಡೆ ಮುಗಿಸ್ಬೇಕು. ಸೈನ್ಸ್ ಫಸ್ಟ್ ಲೆಸನ್ ಓದ್ತಾ ಇದೀನಿ, ಕೆಮಿಕಲ್ ಇಕ್ವೇಷನ್ಸ್ ಅಂತ ಹೇಳಿದವರು ಸೈನ್ಸ್ ಕೆಮಿಕಲ್ ಇಕ್ವೇಷನ್ಸ್ ಲೆಸನ್ ನ ಕಂಪ್ಲೀಟ್ ಮಾಡಿ ಚಾಪ್ಟರ್ ಮುಗಿಸ್ತೀರಾ ಇಲ್ವಾ? ಸೋಷಿಯಲ್ ಫಸ್ಟ್ ಲೆಸನ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಮುಗಿಸ್ತೀರಾ ಇಲ್ವಾ? ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ? ಒಬ್ರಿಗೆ ಒಂದೇ ದಿವಸದಲ್ಲಿ ಆಗುತ್ತೆ, ಇನ್ನೊಬ್ರಿಗೆ 2 ದಿನ ತಗೊಳುತ್ತೆ. ಕೆಲವರು ನಾನು ಬುಕ್ಕೇ ತೆಗ್ದಿಲ್ಲ, ನಾನು ಸ್ಕೂಲ್ ಬರ್ತಿದ್ದೀನಿ ಅಷ್ಟೇ ಅಂತ ಅನ್ನೋರಿಗೆ ವರ್ಷ ಪೂರ್ತಿ ಆಗುತ್ತೆ. ಏನು ನಿಮ್ಮ ಡೆಸ್ಟಿನೇಷನ್ ಕಂಪ್ಲೀಟ್ ಮಾಡಕ್ಕೆ ಹೌ ಆಫನ್, 1 hour, 2 hour, 1 day, 2 days, 10 days ಸೆಟ್ ಮಾಡಿ ಫಸ್ಟ್ ಟೈಮ್. ಡೆಸ್ಟಿನೇಷನ್ ಟೈಮ್. ನೀವು ಅಷ್ಟೇ ವಿಶ್ ಬರ್ಕೊಂಡಿದ್ದೀರಾ 100, ಅದನ್ನ ಕಂಪ್ಲೀಟ್ ಎಷ್ಟು ದಿವಸದಲ್ಲಿ ಮಾಡಿದೀನಿ ಅಂತ ಬರ್ದಿದ್ದೀರಾ? ಯಾರಾದ್ರೂ ಲೈಫ್ ಟೈಮ್ ಮಾಡ್ತೀರಾ ವಿಶ್ ನ ಕಂಪ್ಲೀಟ್? ಇಲ್ಲ, ಇಷ್ಟು ದಿವಸದಲ್ಲಿ ಮಾಡ್ತೀನಿ, ಇಷ್ಟು ಅವರ್ ಅಲ್ಲಿ ಮಾಡ್ತೀನಿ ಅಂತ ಬರೀರಿ. ಈಗ ಅದೇ ಸೆಂಟೆನ್ಸ್ ಗಳಿಗೆ ಪಕ್ಕದಲ್ಲಿ ವಿತ್ ಇನ್ 3 days ಐ ಕಂಪ್ಲೀಟ್, ವಿತ್ ಇನ್ 1 year ಐ ಕಂಪ್ಲೀಟ್, ವಿತ್ ಇನ್ 6 months ಐ ಕಂಪ್ಲೀಟ್, ಇದನ್ನ ಬರೀ. then the destination will reach. then the destination. ನಮಗೆ ಕ್ಲಾರಿಟಿ ಇಲ್ಲ, ನಮ್ಮ ವಿಶ್ ನ ಕಂಪ್ಲೀಟ್ ಮಾಡೋ
ಮಾಡ್ಕೊಳ್ಳೋಕ್ಕೆ ಟೈಮ್ ಅಂತ ಹೇಳಿದ್ರೆ ಅದು ರೀಡ್ ಎವ್ರಿ ಡೇ. ಅದನ್ನ ಬರ್ದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಡೈಲಿ ಅದನ್ನ ಓದ್ಬೇಕು. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸೊ ಒಂದು ಲಾಸ್ಟ್ ಅಲ್ಲಿ ನಾನು ಕೇಳ್ತಾ ಇದೀನಿ, ನಾನು ಯಾರು, ಯಾಕೆ, ಎಲ್ಲಿ, ಯಾವುದು, ಹೇಗೆ, ಎಷ್ಟು ದಿನದಲ್ಲಿ. ಈ ಇಷ್ಟು ಪ್ರಶ್ನೆ ನಿಮ್ಮೆಲ್ಲ ವಿಚಾರದಲ್ಲಿ ಬಂತು ಅಂತ ಹೇಳಿದ್ರೆ ಯು ಆರ್ ದ ಅಚೀವರ್, ಯು ಆರ್ ದ ಗೋಲ್ ರೀಚರ್. ಗೋಲ್ ಸೆಟ್ ಏನಾಗುತ್ತೆ, ಹ್ಯಾಪಿ ಫೇಸ್ ಜೊತೆಗೆ ಮುಂದುವರಿಯುತ್ತೆ. ಎಂಡ್ ಆಗಲ್ಲ ಯಾವತ್ತು ಗೋಲು, ಹ್ಯಾಪಿ ಇಂದ ಮುಂದೋಗುತ್ತೆ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಕ್ರಾಸ್ ದಿಸ್ ಥಿಂಗ್ಸ್. ಎವ್ರಿಥಿಂಗ್ ಇಸ್ ಪಾಸಿಬಲ್. ನಿನಗೆ ಮಾಡಕ್ಕಾಗಲ್ಲ ಅನ್ನೋದು ಯಾವುದೂ ಇಲ್ಲ. ಈ ಬೆಂಚ್ನ ನಾನು ಒಬ್ಬಳೇ ಎತ್ತಿ ಈಚೆ ಹಾಕ್ತೀನಿ, ಪಾಸಿಬಲ್. ಎಳೆದಾಕ್ತೀನ, ತಲೆ ಮೇಲೆ ಇಟ್ಟು ಹಾಕೊಂತೀನ, ಇಟ್ಸ್ ನಾಟ್ ಎ ಕ್ವೆಶನ್, ಆಗುತ್ತೆ ನನ್ನ ಕೈಲಿ ಅನ್ನೋದು ಮಾತ್ರನೇ ಪಾಸಿಬಲ್. ಆರ್ ಯು ರೆಡಿ ಫಾರ್ ದಿಸ್? ಆರ್ ಯು ರೆಡಿ?